ఇంకోటి బాటిల్ నీళ్ళు ఖాళీ చేస్తే ಚರಣ ಬರ್ರಿ ಮಾಡಿ ಓದೋದು ಇದು ಮಾಡ್ತಾ ಇದ್ದಾನೆ ಹೋಗೋಣ ಹೋಗೋಣ ಮಾತಾಡ್ಬೇಡ ನಮ್ಮ ಮಾತಾಡ್ಕೆ ಬರೋ 1 ಗಂಟೆ 6 ಗಂಟೆ ತನಕ ಟೈಮ್ ಇತ್ತು ಮತ್ತೆ ಮುಂದೆ ಇರ್ತದೆ ಪೂಜೆ ಮಾಡಾರ ಪೂಜೆ ಮಾಡ್ತಾರೆ ಇದ್ರೆ ಒಳ್ಳೆ ಬಗ್ಗೆ ಇಲ್ಲ ತಿಂಡಿ ಕೊಡ್ತಾರೆ ಅಮ್ಮ ಹೋಯ್ ಬರೋದು ಹೋಗ್ತಾರೆ ಮಾನಸ ಕೇಳುತ್ತದರ್ಗು ಇವತ್ತು ಸ್ವಾಮಿಯರಿಲ್ಲ ಲೀವ್ ಅಲ್ಲಿ ಇದ್ದಾರೆ, ಹಂಗೋಸ್ಕರ ನಾನೊಂದು ಮಾತಾಡ್ತೀನಿ. ಅದ ಒಂದು ವಾರ ಆಯ್ತು ಇರ್ಲಿಲ್ಲ, ಅವ್ರು 4 ದಿನ ಆಯ್ತು ಬಂದಿದ್ದಾರೆ. ಅವರು ರಜಾ ಹಾಕಿದ್ದಾರೆ. ನಾನೊಂದು ಮಾತಾಡಲ್ಲ, ಇಲ್ಲ ಸ್ವಾಮಿಯರನ್ನ ಕಳಿಸ್ತಾ ಇದ್ದೀನಿ. ನೀವೇ ಮಾತಾಡಿ. ಮಾಡತ್ತೀರಿ ಹೇಳಿ ಪ್ರಚಾರ ಕೊಟ್ಟಂತ ಪುಣ್ಯಾಪುರು 1000 ಜನ 1000 ಜನ ಅಂತ ಸಮಯದಲ್ಲಿ ಕೆಲವೊಂದು ಜನ ನಿಮ್ಗೆ ಗೊತ್ತಿರುತ್ತೆ, ಬಂದರು ಲೇಟ್ ಆಗುತ್ತಾ ಅಂತ ದೇವ್ರು ನಮ್ಮನ್ನು ಪ್ರಶ್ನೆ ಮಾಡತ್ತಾರೆ. ಕೆಲವು ಬುದ್ಧಿವಂತ ಜನಗಳು, ಕೆಲವು ಜನ ನಮ್ಮ ಕಂಪ್ಲೇಂಟ್ ಕೊಡುವಂತಕ್ಕಂಥ ಜನಗಳು, ಅದು ಲೇಟಾ ಎಷ್ಟು ದಿನ ಕುಶಲಾಗುತ್ತೆ ಅಂತ ಕೇಳಕ್ಕಂಥ ಜನಗಳು, ಕೆಲವರು ಹಳ್ಳ ಇಲ್ವಾ ಜನಗಳು, ಕಲ್ಲು ಬಿಡಿಸಿ ಬನ್ನಿ ಅಂತಕ್ಕಂಥವ್ರು, ಬಾತ್ರೂಮ್ ನೀರಾಕ್ ಬನ್ನಿ ಅಂತಕ್ಕಂಥವ್ರು ಎಲ್ಲರೂ ನೋಡ್ಬಿಟ್ಟು ಸಾಕಾಗಿ ಸುಮ್ಕಾಗ್ಬಿಟ್ಟಿದ್ದೀವಿ. ಯಾಕೆ ನಿಮ್ಗೆ ಸಾಮಾನ್ಯ ಗೊತ್ತಿರುತ್ತೆ, ಬಾತ್ರೂಮ್ ಇರುತ್ತೆ, ಬಾತ್ರೂಮ್ ನೀರಾಕ್ ಬನ್ನಿ ನನ್ನ ತಂದೆನೂ ಕರ್ಕೊಡ್ತಾರೆ ಅಂತಂತ ಒಳ್ಳೆ ಬುದ್ಧಿವಂತರು ಬರ್ತಾರೆ ಇಲ್ಲಿ ಸಾಕಷ್ಟು ನಿಮ್ಗೆ ಗೊತ್ತಿರುತ್ತೆ. ಜಾಲರಿ ಹಾಕ್ಬಿಟ್ಟು ಯಾಕೆ ಅಂತ ಕೇಳಿ ಗೊತ್ತು. ಮಕ್ಕಳು ಇಟ್ಕೊಳ್ಳಿ ಅಂತ ನಾವು ಹೇಳ್ಬೇಕು, ಬಾಯಿ ಒಳಗೆ ಮಕ್ಕಳಾದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬೇಕು ನಾವು. ಅಷ್ಟು ಅಂಥ ಪರಿಸ್ಥಿತಿ ಜನ ಬರ್ತಾರೆ. ಏನು ಇವತ್ತು ಬೇಜಾರ ಸಂಗತಿಗಳು ಇಷ್ಟೊಂದು ನನಗಾಗ್ಬಿಟ್ಟಿದ್ದೀನಿ ಅಂದರೆ, ಕೆಲವೊಂದ್ಸರಿ ಅಂತ ಇರ್ತೀವಿ, ನೋಡಿರ್ತೀನಿ. ಒಂದ್ಸರಿ ಬ್ರೈನ್ ಟ್ಯೂಮರ್ ಅಂತ ಒಂದು ಮಗು, ಒಂದು ಚಿಕ್ಕ ಹುಡುಗಿ 19 ವರ್ಷ 20 ಹೆಣ್ಮಗು 18 ವರ್ಷ ಹುಡುಗಿ, ಕಡಿಮೆ ಮಾಡಿ 18 ವರ್ಷ ಹುಡುಗಿ ಮಗುನ ಇಲ್ಲಿ ಕುಂಡಿಸ್ಕೊಂಡು ಬ್ರೈನ್ ಟ್ಯೂಮರ್ ಆಯ್ತು ಅಂತೇಳಿ ಮಗುನ ವಿಷಯ ಮಾಡ್ಕೊಂಡು ಕಸ ಹೊಡೆದು ಮಗುನ ವಿಷಯ ಮಾಡ್ಕೊಂಡು ಹೋಗುತ್ತೆ. ಒಂದು 3 ಜನ ಬರ್ತಾರೆ, ನನ್ನೇ ಕೇಳ್ತಾರೆ. ನನ್ನ ಸಾಮಾನ್ಯವಾಗಿ ಅವ್ರು ಏನಂತ ತಿಳ್ಕೊಂಡ ಗೊತ್ತಿಲ್ಲ, ಸೆಕ್ಯೂರಿಟಿಯಿಂದ ಕರೀತಾರೆ ನನ್ನ. ಏನಂತ, ಮನುಷ್ಯನಿಗೆ ಆಂಭವ ತೊಳಿತಾಗ ದೇವರು ಕಾಣಲ್ಲ, ಅಪ್ಪ ಅಮ್ಮನೂ ಕಾಣಲ್ಲ. ಇದು ಅದು ಸಂಗತಿ ನಂಗೆ ಆದಾಗಿಂದ ನಾವು ಜನಗಳನ್ನ ಬೇರೆ ಬಿಟ್ಬಿಟ್ಟಿದ್ವಿ. ಯಾಕೆ ನೀವು ನೋಡಿ, ಈಗ ಸಾಮಾನ್ಯವಾಗಿ ಒಂದು ಪೆಟ್ರೋಲ್ ಬಂಕ್ ಯಾವಾಗ ನೀವು ನೋಡಿ, ನಾನು ಬಂದೆ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಹೋದೆ, ಅಲ್ಲಿ ತಲೆಗೆ ಹಿಡಿದು ಒಂದೇ ಸಬ್ ಇನ್ಸ್ಪೆಕ್ಟರ್ ಸೇರಿ ಸೆಕ್ಯೂರಿಟಿದೇ ಬರ್ತೀರಾ ನೀವು ಅಂತ. ಯಾರು ಸೆಕ್ಯೂರಿಟಿ ಹೇಳಿ, ನಾನೇ ಡ್ರೈವರ್ ನೋಡಿ, ರೈಟ್ ಕಾರ ಬಂದೆ ನಾನು, ನಾನೇ ಡ್ರೈವರ್, ನಾನೇ ಕಂಡಕ್ಟರ್. ಆದರೆ ಆ ಸಂಗತಿ ಒಂದೇ, ಯಾರೊಬ್ಬ ಗುರು ಅಂತ ಪುಣ್ಯಾತ್ಮ ಖಾಲಿ ಬೀಳ್ತಾವ ನಾನು. ಯಾಕೆಂದರೆ ಸಂಪಾದನೆ ಮಾಡೋದು ದುಡ್ಡಲ್ಲ. ನೀವು ಎಲ್ಲಿಂದಲೋ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಹುಷಾರಾಗುತ್ತಾ ಅನ್ನೋ ಎಲ್ಲಿಂದಲೋ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಹುಷಾರಾಗುತ್ತಾ ಅನ್ನೋದು ಭ್ರಮೆಗಳ ತಲೆನೇ ತೆಗ್ಬಿಡೋದು ಫಸ್ಟ್ ನೀವು ಹೇಳಿ.
ನೀವೆಲ್ಲಿಂದ ಬಂದಿರೋ ನಾವು ಕೇಳೋದೇ ಇಲ್ಲ, ಯಾಕೆ ಬಂದಿರೋ ಕೇಳೋದೇ ಇಲ್ಲ. ಯಾಕೆಂದ್ರೆ ಕಾಯಿಲೆಯಲ್ಲಿ ಯಾರು ಹಾಸ್ಪಿಟ್ಲಿಗೆ ಹೋಗಲ್ಲ, ಹುಷಾರಿಲ್ಲ ತಂದು ಯಾರು ದೇವಸ್ಥಾನಕ್ಕೆ ಬರಲ್ಲ. ದೇವ್ರ ಮುಂದೆ ಬಂದು ಹುಷಾರಾಗುತ್ತಾ ಅಂತ ಕೇಳೋದು ನಿಮ್ಮನ್ನು ಬುದ್ಧಿವಂತ ಅಂತ ಕರೆಯಲ್ಲ. ಆಯ್ತಾ? ನೀವೆಲ್ಲಿಂದ ಬಂದಿರೋ ಕೇಳೋದಿಲ್ಲ, ಯಾಕೆ ಬಂದಿರೋ ಕೇಳಲ್ಲ. ಒಂದೇ ಒಂದು ಸಂತೋಷ ಸಂಗತಿ ಏನಂದ್ರೆ ನೀವೇನು ನಮಗೆ ಕೊಡ್ತೀರಿ, 1 ರೂಪಾಯಿ ದುಡ್ಡು ಹಾಕ್ತಿದ್ರಿ, ನೀವೇನು ನಮಗೆ ಕಾಣಿಕೆ ದುಡ್ಡು ಹಾಕಿ 1 ರೂಪಾಯಿ ಹಾಕ್ತೀರಿ. ಇವತ್ತು ಹಾಕಿರಿ, ಇಷ್ಟು ಹಾಕಿದಿರಿ, ಬಂದು ಹಾಕಿದಿರಿ, ಯಾರು ಹಾಕಿದಿರಿ, ಯಾರು ಅಕ್ಕಿ ಬೆಲ್ಲ ಕೊಟ್ಟಿದ್ದೀರಿ ಪುಣ್ಯಾತ್ಮರು ನೋಡಿ, ಯಾರು ಸೀಟ್ ಕೊಟ್ಟಂತರು, ಹಂಚು ಕೊಟ್ಟ ಅಂತಕ್ಕಂಥವ್ರು, ಇಟ್ಟಿಗೆ ಕೊಟ್ಟಂತ ಎಂತೆಂಥ ಪುಣ್ಯಾತ್ಮರು ಬಂದು ದಾನ ಮಾಡೋರು. ಅವ್ರ ಸೇವೆನ ನಾವು 4 ಜನಕ್ಕೆ ಅನುಕೂಲ ಆಗಲಿ ಅಂತ ಒಂದು ಯಾವುದೋ ಫ್ಯಾನ್ ಬೇಡ, ಕರೆಂಟ್ ಇರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಕೆಲವು ಜನ ಬರ್ತಾರೆ ಫ್ಯಾನ್ ಕೊಡಿ ಅಂತ ಕೇಳ್ತಾರೆ, ಫ್ಯಾನ್ ಕರೆಂಟ್ ಇರಲ್ಲ, ನೀರು ಹಾಕಿ ಬನ್ನಿ ಅಂತ ಕರೀತಾರೆ ನಮ್ಮನ್ನೇ. ಈ ಥರ ಕೆಲವು ಬುದ್ಧಿವಂತರು ಬರ್ತಾರೆ. ಹಂಗಾಗಿ ಯಾರಿಗೆ ಬೈದಿದ್ದೀವಿ, ಒಂದು ವೇಳೆ ಹಿಂಗಡೆ ಯಾರು ಬಂದಿರಿ, ಸಾಮಾನ್ಯವಾಗಿ ಲೈವಲ್ಲಿ ಹೇಳ್ತಾ ಇರ್ತೀನಿ. ಮೊನ್ನೆ ಒಂದು ಟೈಮ್ ಯಾರೋ ಬಂದರೆ ಲೇಡೀಸ್, 3 ಜನ ಲೇಡೀಸ್, ಒಬ್ಬ ಜೆಂಟ್ಸ್ ಬಂದರೆ ಒಂದೇ ಒಂದು ತಾಯಿನ ಕರ್ಕೊಂಬರಕ್ಕಾಗಲ್ಲ ಅಂತಾರೆ. ಕರ್ಕೊಂಬರಕ್ಕಾಗಲ್ಲ ಪ್ಲಸ್ ಕಾಯಕ್ಕೂ ಆಗಲ್ಲ ಅಂತೆ. ಎಲ್ಲಿಂದ ಅಳದಾಡಿ ಕರ್ಕೊಂಬರಕ್ಕೂ ಆಗಲ್ಲ, ಕಾಯಕ್ಕೂ ಆಗಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವತ್ತು ನನಗೆ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಒಂದು ತಾಯಿನ ಕರ್ಕೊಂಬರೋಷ್ಟು ನಿಮಗೆ ತಾಳ್ಮೆ ಇರಲ್ಲ, ಏಗತ್ತಿರಲ್ಲ. ಅಂದರೆ ಎಷ್ಟು ಜನ ತಾಯಿ ತಂದೆಯನ್ನೆಲ್ಲ ಅಪ್ಪ ಅಮ್ಮ ಇರಲ್ಲ. ಇದು ತುಂಬ ಯತ್ನೆ ಮಾಡ್ತೀವಿ ನಾವು. ನಮಗೆ ತಾಯಿ ತಂದೆ ಇಲ್ಲ, ನಾವಿದೆ ಮನೆ 5 ರೂಪಾಯಿ 2 ರೂಪಾಯಿ ಕೂಲಿ ಅಪ್ಪ ಅಂತ ನಾವು 18 ರೂಪಾಯಿ ಬ್ಯಾಂಡ್ ಕೆಲಸ ಮಾಡಿ ನಾವು ನಿಮಗೆ ಮನಸ್ಸರೇ. ನೀವು ಬಂದವರು ದೇವರು ಹುಷಾರಾಗುತ್ತಾ ಅಂತ ದೇವ್ರ ಪ್ರಶ್ನೆ ಕೇಳಬಹುದು, ಹುಷಾರು ಮಾಡಿ ಅಂತ ಕೇಳಿ. ಮಕ್ಕಳಾಗ್ತಾವ ಅಂತ ಕೇಳಬಹುದು, ಮಕ್ಕಳು ಕೊಡಿ ಅಂತ ಕೇಳಿ. ಕೆಲಸ ಆಗುತ್ತಾ ಕೇಳಬಹುದು, ಕೆಲಸ ಕೊಡಿ ಅಂತ ಕೇಳಿ ಅಲ್ವಾ. ನಿಮಗೆ ನಾನು ನಿಮ್ಮಿಂದನೇ ಬಂದಲ್ಲ. ಈಗ ನಾನು ಬಂದೆ, ನಾನು ಡ್ರೈವರ್. ನಾವೇನು ಯಾರು ಸೆಕ್ಯೂರಿಟಿ ಕಂಡಿಲ್ಲ, ಡ್ರೈವರ್ನಿಗೆ ಕಂಡಿಲ್ಲ, ಕಂಡಕ್ಟ್ರಿ ಕಂಡಿಲ್ಲ, ಅದು ತೊಳೆಗೆ ಕಂಡು ನಾವೇ ತೊಡಿತೀವಿ. ನಮ್ಮ ಅಪ್ಪ ಅಡುಗೆ, ನಾವು ಪೇಪರ್ ಆಯ್ತು, ನಮ್ಮ ಅಮ್ಮ ಅಡುಗೆ ಮಾಡ್ತಾಳೆ. ನಾಚಿಪಡ ಸಂಗತಿಗಳು ಏನಿಲ್ಲ. ನಾವೆಲ್ಲ ಅಣ್ಣ ತಮ್ಮಗಳು ನಿಮ್ಮಂಗೆ ಆಡೋದೇ ಅಲ್ಲ. ಜನ ಏನು ಬೇಜಾರಾಗ್ತಾರೆ ಅಂದರೆ, ಯಾಕೆ ಬೇಜಾರಾಗುತ್ತೆ ಅಂದರೆ, ಇಲ್ಲದೆಲ್ಲ ಬರ್ತೀರಿ, 1 ರೂಪಾಯಿ ದುಡ್ಡು ಹಾಕ್ತೀರಿ, ಬಟ್ಟೆ ಕೊಡಿಸ್ತೀರಿ, ಶರ್ಟ್ ಕೊಡಿಸಿ, ಅನ್ನ ಕೊಡಿಸಿ, ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಅದು ನೀವೇನು ಮಾಡೋಣ ಬೇಜಾರಾಗೋದು ಅಂದರೆ 100ಕೊಂದು ಬರ್ತಾರೆ. ಭಾಳ ಜನ ಕೇಳ್ತಾರೆ, ಲೇಟ್ ಆಗುತ್ತಾ ಅಂತ ಕೇಳ್ತಾರೆ ನಮ್ಮನ್ನು. 1000 ಜನ, 1 ಹೆಂಡತಿ 1 ಗಂಡು ಸಾಗೋದೇ ಕಷ್ಟ ಇದೆ. ಒಂದು ಮಗು ಸಾಕಾಲ ಅಳುತ್ತೆ ಅಂತ ಬರ್ತಾರೆ. 100 ಸಾಕೋದ ಸುಲಭ ಅಲ್ಲ. ಎಂತೆಂತ ನೋಡಿ ನಾವು ಫೀಲ್ಡಲ್ಲಿ ಅಂದರೆ ದೇವ್ರಕೊಂಡು ಕುಣಿದ್ವಿ ನಾವು, ಗಲ್ಗಲ್ಲಿ ಮುಲ್ಲಲ್ಲಿ. ಅದು ಸೀಟ ಕರೆಂಟ್ ಎಲ್ಲ ಕೊಟ್ಟಾರೆ, ಕಲ್ಲಾಗೆಲ್ಲ ಹೊಡೆದಾರೆ ನಮಗೆ. ನಿಮ್ಗೆ ಗೊತ್ತೇ ಇಲ್ಲ. ಊರಿನಲ್ಲಿ ಹೋದ್ರೆ ಎಂತೆಂಥ ಕೆಲಸ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಎದಕ್ಕೆಂತೀರಿ ನೀವೆಲ್ಲ. ನಾವು 8 ವರ್ಷ ಗಲ್ಲಿ ಮೂಲೆ ಮೇಲೆ ಹೊತ್ಕೊಂಡು ಕೊಣೋದು. ನಮ್ಮೂರು ದೇವ್ರು ಬರ್ತಾ, ನಿಮ್ಮೂರು ದೇವ್ರು ಅಂತ ಗುದ್ದಾಡ್ರೆ ನಮ್ಮ ಜನಗಳು ಏನು ಗೊತ್ತಾ, ಪಕ್ಷ ಜಾತಿ ಧರ್ಮ ಹೊಡೆದಾಡ್ ಸಾಯ್ತೀರಿ ಅಲ್ಲ. ನಮ್ಮ ದೇವಸ್ಥಾನ ಯಾವತ್ತು ಪುಣ್ಯಕ್ಷೇತ್ರ ಖುಷಿ ಪಡೋ ಸಂಗತಿ ಏನಂದರೆ, ಫೋಟೋ ಕೊಡೋಣ ಯಾರೋ ಜಾತಿ ಲಿಂಗಾಯತರು ಫೇಸ್ಬುಕ್ ಮಾಡೋನು, ಕಾಲ ಬರುತ್ತಂತೆ, ಆಂಧ್ರದ ಬಂದು ಫೋಟೋ ಕೊಡ್ತಾನಂತೆ, ಮಾರೇ ಬೆಳಿತಾನಂತೆ, ಅವನೇ ಆ ಜಾತಿ, ನಾನೇ ಆ ಜಾತಿ, ನಾನು ಗೌಡ. ಇಲ್ಲಿ ಜಾತಿ ಎತ್ಕಿಂತ ಧರ್ಮದವ್ರದ್ದು ಏನು ಬೇಜಾರಾಗ್ತದೆ. ಬಂದಾರ ಲೇಟ್ ಆಗುತ್ತಾ ಅಂತ ಕೇಳ್ಬಿಟ್ಟು ಭಾಳ ಬೇಜಾರಾಗ್ತದೆ. ಮೊನ್ನೆ ಯಾರ ಕರೆಂಟ್ ಹಾಕಿ ಅಂತಾನೆ. ಇದ್ರ ಮಧ್ಯೆ ದಯವಿಟ್ಟು ಸೆನ್ಸಿ, ಇದುವರೆಗೂ ಯಾರು ಹಿಂದೆ ನಿಮ್ಗೆ ಗೊತ್ತಿಲ್ಲದೇನೋ ಯಾರಿಗಾರ ನಿಮಗೆ ನಾವು ಬೈದಿದ್ರೆ ಯಾಕೆ ಬೇಜಾರಾಯ್ತು ಅಂದ್ರೆ, ಪೆಟ್ರೋಲ್ ಬಂಕ್ ಒಬ್ಬ ಹುಣ್ಣಾಪ ಖಾಲಿ ಬಿದ್ದುಬಿಟ್ಟು ಅಡ್ಡಡ್ಡ ಅಲ್ಲ, ಯಾರೋ ಸಬ್ ಇನ್ಸ್ಪೆಕ್ಟರ್ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶೂ ಬಿಚ್ಚೆ ನಮಸ್ಕಾರ ಮಾಡ್ತಾರೆ. ನಾವು ಅಂತ ದೇವರಾಗಿ ನಮಗೆ ಆ ಸ್ಥಾನ ತಂದಿರೋದು ನೀವೇ. ಅವಾಗ ಒಂದ್ಸಲ ಬೇಜಾರಾಗ್ತದೆ. ನಮ್ಮ ಮನೆ ಕಡೆ ನಾವು ಯಾಕೆ ಹಿಂಗೆ ಎಷ್ಟೇ ಕಷ್ಟ ಬಂದು ನಮಸ್ಕಾರ ಮಾಡ್ತೀವಿ ಅಂದರೆ, 6 ಗಂಟೆ ಬರ್ತೀವಿ, ಎಲ್ಲರೂ ಇಲ್ಲೇ ಇರ್ತೀವಿ ನಾವು. ಯಾಕೆ ಈಗ ಬರೋದು ಕಮ್ಮಿ ಮಾಡಿದ್ದೀವಿ ಅಂದರೆ, ಯಾರೋ ಬಂದ್ರೆ ಕೇಳೋದು ಬಂದು ಲೇಟ್ ಆಗುತ್ತಾ ಅಂತ, ಎಷ್ಟು ಜನ ಹುಷಾರಾಗುತ್ತೆ ಅಂತ. ನಾವು 3 ದಿನಕ್ಕೆ ಬೇಕಿಲ್ಲ, ಒಬ್ಬರು ಮೊಬೈಲ್ ಆಫ್ ಮಾಡಿನ್ಬೇಕು, ಒಬ್ಬರು ನೀಟಾಗಿ ಕುತ್ಕೊಂಡಿನ್ಬೇಕು. ಹುಷಾರಿಲ್ಲ ಅಂದರೆ ಕುತ್ಕೊಂಡು ಕಾಯಿರಿ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ ಥರ ಮಕ್ಕಳ ಥರ ವಿಗ್ರಹ ಮೂರ್ತಿ. ಒಂದು ಸೊಳ್ಳೆ ಕಡೆ ಒಂದಿರ ಹತ್ತು ನಾಯಿನ ಕಲ್ ಒಂದೇ 1 ರೂಪಾಯಿ ದುಡ್ಡು ನಾವು ಯಾರನ್ನು ಕೇಳೋದೇ ಇಲ್ಲ. ನೀವು ಹಾಕೋ ದುಡ್ಡು ನಮಗೆ ಸಾಕು ಅಲ್ವಾ. ಯಾವನೇನು ಕೋಟಿ ಬಾಳೆಯನ್ನು ಲಾಸ್ಟ್ ಕೊಡೋದೇ 3 ಅಡಿ ಗುಂಡಿಗೆ. ಅಥವಾ ದಯವಿಟ್ಟು ಜಗಳ ಆಡಬೇಡಿ. ಅರ್ಜೆಂಟ್ ಇರೋಂತಕ್ಕಂಥವ್ರು, ಜಲ್ದಿ ಹೋಗ್ಬೇಕು ಅಂತಕ್ಕಂಥವ್ರು, ನೀವು ಭ್ರಮೆ ಇರತಕ್ಕಂಥವ್ರು ಬರಬೇಡಿ. ನಮಗೆ ಅಂತ ಅವಶ್ಯಕತೆ ಇಲ್ಲ. 3 ಸರಿ ಬನ್ನಿ, 4 ಸರಿ ಬನ್ನಿ, ನಿಮ್ಮನ್ನು ಕರೆಯೋದೇ ಇಲ್ಲ. ಆಮೇಲೆ ನೀರು ಅನ್ಬೇಡಿ. ನೀರು ಬರಲಿದ್ದು ಭಾಳ ಕಷ್ಟಪಟ್ಟು ಮಧುಕೆರೆ ನೀರು 6 ಕೇಳಿದ್ರೆ ಮಾಯದಂತ ಮಳೆ ಬಂತವ ನಾನು ನಿಲ್ಲುವಳಲ್ಲ ಅಂತ ಪುಣ್ಯದಾಳ ಬರ್ತಾ ಇರೋದಲ್ಲಿ. ಆ ನೀರು ತಲೆ ಮೇಲೆ ಹಾಕೊಳ್ಳಿ. ಬಾವಡಂಗಿರಿ, ಮುಳ್ಳೆಂಗಿರಿ, ದೇವರ ಬೆಟ್ಟನ ಬರ್ತಾಯಿದ್ವಿ. 18 ಕಿಲೋಮೀಟರ್ ದೂರ ಬಂದರೆ ಒಂದೊಂದು ಕೆಲಸ ಅಂಥ ಪುಣ್ಯವಾದ ನೀರು. ಆ ನೀರು ಅನ್ಬೇಡಿ. ನೀರು ಬರೋಕ್ಕೆ ಎಷ್ಟು ಪುಣ್ಯ. ಅದೇ ನೀರು ಕೂಡ ಬೆಳೆದಿ ನಾವು. ಆಯ್ತಾ? ಇದು ಮಧುಕೆರೆ ನೀರು, ಅದು ಅಯ್ಯಂಕೆರೆ ನೀರು. ತಲೆ ಮೇಲೆ ಹಾಕೊಂಡ್ರೆ ಎಷ್ಟು ಜನ್ಮ ಪಾವನ ಕಳಿತಿತ್ತು ಆಯ್ತಾ ನೋಡಿ. ಇನ್ನೂ ಸರಿ ಹೇಳ್ತೀನಿ, ಯಾರಿಗೆ ಹುಷಾರಿಲ್ಲ, ಯಾರಿಗೆ ಓಡಾಡೋಕ್ಕಾಗಲ್ಲ, ಇರ್ಕೊಳಕ್ಕಾಗಲ್ಲ ಅಂತೀರಿ, ಏನು ನಾವೇನು ಹೋಗ್ರಿ ಅಂತ ಹೇಳಲ್ಲ. ಕಲ್ಮೆ ಕೂತ್ಕೊಳ್ಳಿ. ನಾನೇ ಬಂದು ನೋಡ್ತೀನಿ. ನಾನೇ ದೇವರಲ್ಲ, ನಾನೇ ಪವಾಡ ಪುರುಷಲ್ಲ. ಇಲ್ಲಾರು ಸ್ವಾಮಿಯರು ಗುರುಗಳು ಪವಾಡ ಪುರುಷ ಯಾವುದಲ್ಲ, ಸುಳ್ಳು. ನಾವು ಯಾವತ್ತೂ ದೇವರು ಅನ್ನೋದೆಲ್ಲ, ಸ್ವಾಮಿಯರು ಅನ್ನೋದಿಲ್ಲ. ಯಾರು ಕೇಳಿ ನಾವು ಏನು ಗೊತ್ತಾ, ನಾವು ಖುಷಿ ಪಡೋ ಸಂಗತಿ ಸೇವಕರಾಗಿ ಯಾರಿಗೆ ಗೊತ್ತು, ತಾಯರಿಗಿಬ್ಬರಿಗೆ ನಿತ್ಯ ಅವ್ರು ಒಳ್ಳೆಯದೇ ಪುಣ್ಯ. ನಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕೋದೇ ಪುಣ್ಯ. ಇದೇ ಪುಣ್ಯ. ನೀವು 3 ಡಿಗ್ರಿ ಓದಿ ಜೀವನದಲ್ಲಿ, 3 ಡಿಗ್ರಿ ಓದಬೇಕು. ಜೀವನ ಉತ್ತಮ ಓದಬೇಕು. 3 ಡಿಗ್ರಿ. ಒಂದು ತಾಯಿ ತಂದೆ ಹೆಂಗೆ ನೋಡ್ಕೋಬೇಕು ಅಂತ, 2ನೇದು ಅಣ್ಣ ತಮ್ಮಗಳು ಒಗ್ಗಟ್ಟಾಗಿರ್ಬೇಕು ಅಂತ, 2ನೇದು ಹೆಂಗೆ ಗೊತ್ತಾ, ಏನಿರ್ಬೋದು, ಎಷ್ಟಾಗುತ್ತೆ ಅಷ್ಟು ಸಿಂಪಲ್. ಎಷ್ಟಾಗುತ್ತೆ ಅಷ್ಟು. ಯಾರ ಬಗ್ಗೆ ಮಾತಾಡಬೇಡಿ, ಯಾರ ಬಗ್ಗೆ ಮಾತಾಡಬೇಡಿ, ಯಾರ ಬಗ್ಗೆ ಮಾತಾಡಬೇಡಿ, ಯಾರ ವಿಷಯ ಮಾತಾಡಬೇಡಿ. ಜೀವನ ಮುಂದುವರ್ತೀರ. 3ನೇದು ಹೆಂಗೆ ಗೊತ್ತಾ, ಸಾಧ್ಯವಾದಷ್ಟು ಎಷ್ಟಿದೆ ಅಷ್ಟೇ ಜೀವನ ಮಾಡಿ. ಆಶ್ರಯ ಕಾಚಾಚಿ ಸಾಧ್ಯ ಹಾಕೊಂಡು ಸಹಾಯ ಮಾಡಿ. ನೋಡಿ, ನೀವು ಕೂಡ ಅನ್ನ, ನೀವು ಕೂಡ ಅಕ್ಕಿನ ಏನು ಮಾಡ್ತೀವಿ ಗೊತ್ತಾ, ನೋಡಿದ್ರೆ ಅಂದಾಜ ತುಂಬ ಬಾಚಿಬಿಡ್ತೀವಿ ನಾವು. ಸೀರೆ ಥರ ಬಂದು, ದೇವ್ರ ಸೀರೆ ಥರ ಬಂದು, ಮಾಮೂಲಿ ಸಾರಿ ತಂದು ತಾಯಿ ಪಾದಕ್ಕೆ ಬಡಬಗರಿ ಕೊಡೋಣ ಅಲ್ವಾ. ಇಲ್ಲ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ಸಾಕು. ದೇವರೇನು ದುಡ್ಡು ಹಾಕೋ, ಮರಿ ಹಾಕೋ, ಮಟನ್ ಹಾಕಂದಿಲ್ಲ. ಮತ್ತೆ ಇನ್ನೊಂದು ಭ್ರಮೆ ಹೇಳ್ತೀನಿ, ಇದು ನಮ್ಮ ದೇವಸ್ಥಾನ ಹೆಸರು ಬಂದು ದುರ್ಗಾ ಸ್ಥಳ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ಹೆಸರು. ನಿಮ್ಗೆ ಯಾರ ಬಂದು ಮನೆ ಬಾಗಿಲಿಗೋ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ದುಡ್ಡು ಕೊಡಿ ಅಂದರೆ
ಬ್ಯಾಟ್ರಿ ಚೇಂಜ್ ಮಾಡಿ. ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೋ ದುಡ್ಡು ಕೊಡಿ ಅಂತ ಹೇಳಿದ್ರೆ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಮನೆ ಬಾಗಿಲಿಗೆ ಬಂದು ಚೀಟಿ ಹಾಕಿ ಯಾರೋ ನಿಮ್ಗೆ ದುಡ್ಡು ಕೇಳಿರಿ ದುಡ್ಡು 1 ರೂಪಾಯಿ ಯಾರು ಕೊಡ್ಬೋದು. ನಮ್ಮ ದೇವಸ್ಥಾನ ಯಾವುದೇ ಕಾರಣಕ್ಕೆ ಆ ಥರ ಮಾಡಿರಲ್ಲ. ನಿಮ್ಗೆ ಗೊತ್ತಿರುತ್ತೆ, ನೀವೇನು ನಮಗೆ 1 ರೂಪಾಯಿ ಹಾಕಿದಿರಿ, ನೀವೇನು ನಮ್ಮ ಕಾಣಿಕೆ ತುಂಬಿದಿರಿ, ನೀವೇನು ಬಂದು ದಕ್ಷಿಣ ಕೊಡಿ, ಅದೇ ದುಡ್ಡಲ್ಲಿ ನೀವು ಕೊಟ್ಟು ದುಡ್ಡಲ್ಲಿ ನಾವು ದೇವಸ್ಥಾನ ಸ್ವಲ್ಪ ಸಣ್ಣ ಗುಡಿ ಕಟ್ಕೊಂಡಿದ್ದೀವಿ. ಫ್ಯಾನ್ ಇಲ್ಲ, ಬೇಜಾರ ಕೊಡಿ, ಕರೆಂಟ್ ಇರಲ್ಲ, ಮೇಲೆ ಬಿಟ್ಟು ಯಾರು ಬಂದು ಫ್ಯಾನ್ ಕೇಳಬೇಡಿ. ಅಥವಾ ಮೊನ್ನೆ ಯಾರು ಬಂದು ಫ್ಯಾನ್ ಹಾಕಂತ ನಾವು ಇಲ್ಲಿ ಬಂದು ನೀರಿಗೆ ನನ್ನ ತಂಗಿ ಅಂತ ಒಬ್ಬರು ನೀರು ಇಲ್ಲಿಕ್ಕಿಲ್ವಾ ಅಂತಾಳೆ. ಅಲ್ಲಿ ರೀತಿ ಇಲ್ಲಿ ಇಂಥ ಜನ ಬುದ್ಧಿವಂತ ಭಾಳ ಜನ ಬರ್ತಾರೆ ಇಲ್ಲಿ. ಎಷ್ಟು ಹುಷಾರಾಗುತ್ತೆ ಅಂತ ಕೇಳ್ತಾರೆ. 5 ರೂಪಾಯಿ ಒಂದು ಬೋಂಡನ 5 ರೂಪಾಯಿ ಟೀ ಏನೋ ಜಗಳ ಆಡ್ತಾರೆ. ಇಂತಿದ್ದಾರಲ್ಲ ಬರ್ತಾರೆ ಇಲ್ಲಿ. ಅಂತ ಸ್ವಾಮಿಯರು ಇಲ್ವಾ ಎಷ್ಟು ಬರ್ತಾರೆ ಅಂತ ಕೇಳ್ತಾರೆ. ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ರಪ್ಪ. ಇಲ್ಲಿ ಯಾರು ಸ್ವಾಮಿಯರು ಗುರುಗಳು ಪವಾಡ ಕೊಡಿಸಿಲ್ಲ, ಎಲ್ಲ ಪವಾಡ ಅದೇ, ಕೈ ಮಾತ್ರ ಇದೆ. ನೋಡಿರ್ತೀರಿ, ನಾವು ಯಾವತ್ತು ಸ್ವಾಮಿಯರು ಗುರುಗಳು ಎಲ್ಲೂ ಅನ್ನೋದೇ ಇಲ್ಲ. ಸ್ವಾಮಿಯರಾದ್ರೆ ನಾನು ಸತ್ತು ನನ್ನ ಅರಡಿ ನೋಡಿ ಉಣ್ಣಿಗೆ ಉಣ್ಣೋದು. ಮತ್ತು ಯಾವ ದೇವರು ದೇವಸ್ಥಾನಕ್ಕೆ ಹೋಗಿ ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ನಂಗೆ ಏನಾರ ಹಾಕೋ ಕವಡೆ ಹಾಕೋ ಏನು ಹೇಳಿಲ್ಲ. ನಿಮಗೆ ನಂಬಿಕೆ ಇದೆ ದೇವಸ್ಥಾನಕ್ಕೆ ಬನ್ನಿ, ನಮ್ಮ ದೇವಸ್ಥಾನಕ್ಕೆ ನಂಬಿಕೆ ಎಲ್ಲ ಮನೆ ಮಂಕಳೆ. ಆಮೇಲೆ ಬರುವಾಗ ಏನು ಮಾಡ್ತೀರಿ ಗೊತ್ತಾ, ನಾನು ನನ್ನದು ನನ್ನಿಂದಲೇ ಅದನ್ನು ಬಿಟ್ಟು ನಿಮ್ಮ ಮನೆಗೆ ಬನ್ನಿ ಮತ್ತೆ ಹಾಕೊಂಡ್ರಿ. ಆಮೇಲೆ ಮಗ ಓದೇನೆ ಮಗಳು ಓದೇನೆ ಅನ್ಬೇಡಿ. BSc ಮಾಡೇನು ಡಿಗ್ರಿ ಮಾಡೇನು ನಾವು ಎಲ್ಲರೂ ಮಾಡಿದ್ದೀವಿ. ಬರ್ತಾರೆ BSc ಮಾಡ್ಯಾನ ಮಗ, ಮನೆ ಮಲ್ಗೆ ಮದುವೆ ಮಾಡಿಸಿ ಮಕ್ಕಳಾಗ್ತಾ ಮಗಳು ಬರಲ್ಲ. ಅವೆಲ್ಲ ಭ್ರಮೆಗಳು. ಈ ದೇವಸ್ಥಾನಗಳು ಜನ ಏನಾಗ್ಬಿಟ್ಟಾರೆ ಅಂದರೆ ಎಲ್ಲ ಈ ಸ್ಕ್ರೀನ್ ಟಚ್ ಯೂಸ್ ಮಾಡಿ ಸ್ಕ್ರೀನ್ ಯೂಸ್ ಮಾಡಿ ಎಲ್ಲ ಅರ್ಧ ಮೆಂಟ್ಲಾಗ್ಬಿಟ್ಟಾರ ಅಂತ ಡೌಟ್ ಬರುತ್ತೆ. ಬಂದರೆ ಕೇಳೋದು ಒಂದೇ, ಮಗು ಮದುವೆ ಮಾಡಿಸ್ತೀರಾ ಅಂತ. ಮಗ ಬರಲ್ಲ ಅಂತಾರೆ. ಸಿಂಪಲ್, ನಾವು ಮದುವೆ ಮಾಡಿಸ್ಬೇಕು. ಮಗಳು ಬರಲ್ಲ, ಮಕ್ಕಳಾಗ್ತಾವ ಅಂತಾರೆ. ಕೇಳಿ ಬೇಜಾರಾಗಿ 12 ಗಂಟೆಗೆ ಬರೋದು ನಾನು. ಅದೇ ನಮಗೆ ಕಂಪ್ಲೇಂಟ್ ಕೊಟ್ಟರೆ 3 ಸರಿ ಲೇಟ್ ಆಗುತ್ತೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟರೆ ನಮಸ್ಕಾರ ಮಾಡಿ ಹುಷಾರಾಗುತ್ತೆ. ಕಸ ಹೊಡೆದು ಹುಷಾರಾದಿರ್ತಾರೆ. ವೀಲ್ಚರ ಬರ್ತಾನೆ, ಕಾಲು ಬರುತ್ತೆ. ಪಂಚಬಿಡ್ದು ಲಿಂಗಾಯತರು ಕೋಟ್ಯಾಧಿಪತಿ ಮಗ, ಅವನ್ನೇ ನನ್ನ ಜಗತ್ತಿಗೆ ಪ್ರಸಿದ್ಧಿ ಮಾಡಿ ಫೇಸ್ಬುಕ್ ಮಾಡೋದು. ನಾನೆಲ್ಲ ಫೇಸ್ಬುಕ್ ಮಾಡೋದು. ಆಂಧ್ರದಿಂದ ಮತ್ತೆ 108 kg ಕಾಣ್ತೇವೆ. ಅರೆ ಬಡಿತಾನೆ, ಎಸ್ ಧರ್ಮ ಮಂದಿ ಮಾತಾಡ್ತಾನೆ. ಯಾರ್ಯಾರು ಇದ್ರೆ ಒಳಗಡೆ ಎಲ್ಲ ಜನ ಕಿಡ್ನಿ ಫೇಲ್ ನಿಂತಾನಲ್ಲಿ. ಇದನ್ನ ಬಂದು ತಮಿಳ್ನಾಡು ಬಂದ ಕಾಲು ಫಾರ್ಮ್ ಮಾಡಿ ನಿಲ್ಸಿನಲ್ಲ. ನೀವು ಬಂದವ್ರು ಕೇಳೋದು ಒಂದೇ, ದೇವಸ್ಥಾನ ಹೆಂಗಿದೆ, ಹೆಂಗೆ ಮಾಡಿದ್ರೆ ಎಷ್ಟು ಕಷ್ಟ ನಿಮ್ಗೆ ಕೇಳಲ್ಲ. ಸ್ವಾಮಿಯರು ಇಲ್ವಾ, ಮುಗೀತಾರೆ ಸ್ವಾಮಿಯರ ಅಮ್ಮನ ಆಳ್ಗಳು. ಎಷ್ಟು ನಿಮ್ಗೆ ಹುಷಾರಾಗುತ್ತೆ, ಹೋಗಿ ಹುಷಾರು ಮಾಡ್ಬೇಕಲ್ಲಿ. ಮಗ ಬಂದು ಎಷ್ಟು ಬೇಜಾರಾಗಿ ನಗ್ತೀರಿ ನೀವೆಲ್ಲ. ಆ ಕಲ್ಲು ಮೇಲೆ ಕೂತ್ಕೋ, ಯಾರು ಹುಷಾರಿಲ್ಲ ಗಂಡಿಗೆ ಎಂಟಿ ಕರ್ಕೊಂಡ್ಬರ್ತೀವಿ. ಕಲ್ಲು ಮೇಲೆ ಕುಣಿಸಿ ಕಲ್ಲು ಬಿಡಿಸ್ಬನ್ನಿ ಕರೀತಾರೆ. ನಾವು ಕಲ್ಲು ಬಿಡ್ಸೋಕೆ ಹೋಗ್ಬೇಕು ರೀ ಮನೆಯವರಿಗೆ. ಮಕ್ಕಳಾಡ್ತಾ ನೋಡಿ ಅಂತಾರೆ. ಏನಾರ ಮಕ್ಳಿಗೆ ತಿನ್ನಿಸಿ ಅವ್ನು ಮೊಸರನ್ನ ತಿನ್ನಲ್ಲ, ಮದುವೆನ ತಿನ್ನಲ್ಲ. ನಾವೇನು ಮಾಡಪ್ಪ ತಿನ್ನಲ್ಲ ಅಂದರೆ ಎಲ್ಲ ಭ್ರಮೆಗಳಿಂದ ಬರ್ತೀರಿ. ದೇವಸ್ಥಾನ ಯಾವತ್ತು ಪುಣ್ಯ ಸ್ಥಳ ಅರ್ಥ ಮಾಡ್ಕೊಂಡ್ರ. ಯುಗಾದಿ ಹಬ್ಬ ಮಾಡೋ ಬದಲು ಯಾವುದೋ ಒಂದು ಬರ್ಡೇ ಕೇಕ್ ಮಾಡ್ತೀರಿ, ಪಾರ್ಟಿ ಮಾಡ್ತೀರಿ, ಪಟಾಕಿ ಹೊಡಿತೀರಿ, ಸಿಡಿಸ್ತೀರಿ, ಏನೋ ಮಾಡ್ತೀರಿ. ಅವತ್ತೇನು ಮಾಡ್ತೀರಿ ಗೊತ್ತಾ, ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತೀವಿ. ನಿಮ್ಮ ಊರ ಅಕ್ಕಪಕ್ಕ ಬಡವರು ಹುಡುಕಿ ಯಾರಿಗಾರ 2 ಸೀಟ್ ಕೊಡಿಸಿ, 2 ಸೀಟ. ನಿಮ್ಮ ಮಕ್ಕಳು ಹುಟ್ಟೋ ಪ್ರಯುಕ್ತ ಅಲ್ವಾ. ಇಲ್ಲಾಂದ್ರೆ ಅಂದಾಜ್ ಊಟ ಹಾಕ್ಸ್ಬಿಟ್ಟು ಪುಣ್ಯ ಬರ್ತದೆ ಅಲ್ವಾ. ಪಟಾಕಿ ಹೊಡೆದು ಒಳಗೆ ಈ ಗಣಪತಿ ಹಬ್ಬದಲ್ಲಿ ಎಲ್ಲ ಪಟಾಕಿ ಹೊಡೋದು ಬೇತಿ. ಯಾರು ಪಟಾಕಿ ಹೊಡಿದ್ರೆ ರೋಡ್ ತುಂಬ ಬ್ಲಾಕು. ಅಲ್ಲಿ ಯಾರು ಪ್ರೆಗ್ನೆಂಟ್ ಇರಂಗಿಲ್ಲ, ಬಾಂತಿ ಇರಂಗಿಲ್ಲ, ಬಸ್ ಸೆನ್ಸ್ ಇಲ್ಲ, ಮಕ್ಳು ಇರಂಗಿಲ್ಲ. ಡಮ ಸೌಂಡ್ ಹಾಕಿ DJ ಹಾಕಿ ಸೌಂಡ್ ಪಟಾಕಿ ಹೊಡೆದು ನೀವು ಗಣಪತಿಯಿಂದ ನಂಬೋದು ಅಲ್ವಾ. ಊರಲ್ಲಿ ಒಗ್ಗಟ್ಟಾಗಂಗಿಲ್ಲ. ನಮ್ಮೂರಿಗೆ ನೀರು ಬರಲ್ಲ, ನಮ್ಮೂರ ಮಕ್ಕಳು ಓದ್ತಿಲ್ಲ, ನಮ್ಮೂರು ಸರಿಯಾಗಿ ಬರ್ತಿಲ್ಲ, ನಮ್ಮೂರು ರೋಡ್ ಸರಿ ಇಲ್ಲ, ಯಾರು ಯೋಚನೆ ಮಾಡಲ್ಲ. ಪಟಾಕಿ ಹೊಡಿ ಡಮ ನಮ್ಮೂರಿಗೆ ಉದಾಡಿರು ಹೊಡೆದಾಡಿರು ಆರ್ಕೆಸ್ಟ್ರಾ ಮಾಡ್ಕೊಂಡು ನೀರಿಲ್ಲದೆ. ಊರಲ್ಲಿ ಮಳೆ ಬರಲಿ ಯೋಚನೆ ಮಾಡಿ. ಮಳೆ ಬರ್ತಾ ಇಲ್ಲ ಕಣ್ರಪ್ಪ, ಹಳ್ಳ ರೀತಿ ನಿಂತ್ಕೊಂಡ್ರೆ ಎಲ್ಲೋ ಪುಣ್ಯಸದ ಮಳೆ ಐತಿ. ನಮಗೆ ಬೋರ್ ನೀರು ಬಂತ ಮಳೆ ಆಗಿಲ್ಲ. ನಿಮ್ಮೂರು ಎಲ್ಲರೂ ಮಳೆ ಇದೆಯಾ ಐತಿ? ಯಾವ ಮಳೆ ಇದೆ? ಈ ಮಳೆ ಬರಂಗೇ ಇಲ್ಲ. 2 ಟೈಮ್ ಮಳೆ ಬಂದ್ರೆ ಶೀತ, ನೆನೆಯಂಗೇ ಇಲ್ಲ. ಬಿಸಿಲು ಬಂದ್ರೆ ಶೀತ, ಕೆಲಸ ಮಾಡಂಗೇ ಇಲ್ಲ, ಮೈ ಬಸ್ ದುಡಿಯಂಗೇ ಇಲ್ಲ. ಏನಪ್ಪ, ಉಗುರು ಬಣ್ಣ ಹಾಕಿರಿ ಕಳೆ ಕೇಳಲ್ಲ ಹೆಣ್ಮಕ್ಳು, ತಲೆ ಬಣ್ಣ ಹಾಕಿ ನಮ್ಮ ಗಂಡ್ಮಕ್ಳು ಬೆಸ ಹೊಡೆಯಲ್ಲ. ಹಿಂದೆಲ್ಲಿ ಬೆಳೆ ಬಾಂಧ ಬರುತ್ತೆ. ಯಾವ ನೋಡಿ ಕ್ಯಾನ್ಸರು, ಶುಗರ್, ಯಾವ ಕಾಲು ನೋವು, ಕೈ ನೋವು. ಮನೆ ಒಳಗೆ ಟೈಲ್ಸ್ ಕಲ್ಲು ಜಾರಂಗಿಲ್ಲ, ಜಾರಬೇಕು, ಜಾರು ಬೀಳಂಗಿರ್ಬೇಕು. ಸುತ್ತ ಕಿಟಕಿ ಕಂಡ ಮನೆ ಬಗ್ಗೆ ನೋಡಕ್ಕೆ ಮ್ಯಾಲೆ ಮೋಲ್ಡೇ ಆಗ್ಬೇಕು, ಸೆಕೆ ಹಾಕಿ. ಅಥವಾ ಮೊಬೈಲ್ ಇರಲೇಬೇಕು, ಕಂಡ ಮನೆ ಸುದ್ದಿ, ಸೀರಿಯಲ್ ಹುಚ್ಚು. ಯಾವ ಕಾಯಿಲೆ ನೋವು ಬರುತ್ತೆ, ಕೈ ನೋವು ಬರುತ್ತೆ. ಆ 43 ವರ್ಷಕ್ಕಂದ್ರೆ 8 ಸರಿ ಬ್ಲಡ್ ಕೊಟ್ಟಿನಿ. ಒಂದೇ ಒಂದು ದಿವಸ ನೀನು. ನಮ್ಮ ಅಪ್ಪಂಗೆ 74 ವರ್ಷ ಕಲ್ಲೆತ್ತಾನೆ. ನಮ್ಮಮ್ಮ 64 ವರ್ಷ ಅಡುಗೆ ಮಾಡ್ತಾವಳೆ. ನಾವೆಲ್ಲ ಅಣ್ಣ ತಮ್ಳ್ಕೊಂಡ್ರೆ ಹೇಳ್ಕೊಂತೀರಿ. ಕೈ ನೋವು ಕಾಲು ನೋವು ನಾಚಿಗೆ ಹೋಗ್ಬೇಕಪ್ಪ. ಕೈ ನೋವು ಕಾಲು ನೋವು ಯಾರೇ ಕೈ ನೋವು ಕಾಲು ನೋವು ಕೈತಿ ಕಲ್ಲೆತ್ತಿಸ್ತೀನಿ ಲೈ ಆಯ್ತಾ. ಬಿಡಿ ಭ್ರಮೆಗಳು ಬಿಡಿ. ಕೈ ನೋವು ಕಾಲು ಎಲ್ಲರಿಗೂ ಬರುತ್ತೆ, ನಾವು ನಿಂತ್ಕೊಂಡಿರ್ತೀವಿ. ಆದರೆ ಸಾಧ್ಯವಾದಷ್ಟು ಒಳ್ಳೆ ಊಟ ಮಾಡಿ, ಬಿಸಿ ಊಟ ಮಾಡಿ ಅಮ್ಮ. ಇರಿ ಬಿಸಿ ಊಟ ಮಾಡಿ, ಬಿಸಿ ಊಟ ಮಾಡಿ, ಹೊಟ್ಟೆ ಊಟ ಮಾಡಿ. ಕಂಡ ಮನೆ ಬಗ್ಗೆ ನೋಡಬೇಡಿ, ಸಾಲ ಮಾಡಬೇಡಿ. ಅವು ಯಾವ ಕಾಯಿಲೆ ಬರೋದು ನೋಡಿ. ಅದೇ 800 ಕಾರ್ ಈಗ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ 800 ಕಾರ್ ಬರ್ತೀರಾ ಅಂತ ದುಡ್ಡು ಕೊಡಿ 32,000 ಅಂದೆ. ನೋಡೋದೇ ಮೆಲ್ಲಗೆ ಬರುತ್ತೆ. 80 ಮೇಲೆ ಬಂದು ಅಲ್ಲಾಡುತ್ತೆ, ಮನೆಗೆ ಬರುತ್ತೆ. ನಿಮ್ಮ 180, 170 ಆಕ್ಸಿಡೆಂಟ್ ನೀವು ಅಲ್ಲ ಹಾಸ್ಪಿಟ್ಲ್. ನಾನು ಬರೀ 80 ಮೇಲೆ ಹೋಗಲ್ಲ, ಅಲ್ಲಾಡುತ್ತೆ. ಬರೀ 32,000 ಮನೆಗೆ ಬರುತ್ತೆ. ಮಂಗಳೂರು ಓಮಿನಿ ಕಡೆ ನೋಡಿ. ನಾನು ಹೋಗಕ್ಕೆ ಒಂದು ಗಾಡಿ ಸಾಕು, ಜೀವನ ಮಾಡಕ್ಕೆ ತನ್ನ ಸಾಕು. ಗೊತ್ತತ್ರ ಬಿರಿಯಾನಿ ತಿಂದ್ರೆ ಸಾವುಕಾರ ಅಲ್ಲ, ಬಂಗಾರ ಕಣ್ಣ ನಾವು ಶ್ರೀಮಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮನ ಸಾಕಿ ನೀವೇ ಶ್ರೀಮಂತ. ದೊಡ್ಡ ಮನೆ ಕಟ್ಟೋ ಶ್ರೀಮಂತ ಅಲ್ಲ, ಮೂಲೆ ಮಲ್ಕೋಬಾರ್ದು ಅವ್ನು ಶ್ರೀಮಂತ. ಅಥವಾ ದೊಡ್ಡ ಕಾರಣ ಶ್ರೀಮಂತ ಅಲ್ಲ, ಕಾರ್ ಓಡಿಸಿ ಬರ್ಬೇಕು ಅವ್ನು ಶ್ರೀಮಂತ. ನನ್ನ ಪ್ರಕಾರ ನಾನು ತುಂಬ ಶ್ರೀಮಂತ.
ನಾನು ತುಂಬ ಶ್ರಮಂತ ದೇವ್ರನ್ನ ಯಾಕೆ ಕೂತಿ ಹೇಳ ನಾನು ದೇವ್ರಿಗೆ ನಂಗೆ ಗೊತ್ತಿಲ್ಲ ದೇವ್ರನ್ನ ಯಾಕೆ ಕೂತಿ ಅಂದರೆ ನಾವು 18 ಜನ ಇದ್ದೀವಿ ಮನೇಲಿ ಎಲ್ಲ ಸೇರಿ ಅಕ್ಕ ಮಕ್ಕಳು ತಂಗಿ ಮಕ್ಕಳು ಹಾಕೊಂಡು ತೆಂಗಂಡೆಲ್ಲ ನಮಗೆ ಇವತ್ತು ಇಂಜೆಕ್ಷನ್ ಕಾಯಿಲೆ ಮಾತ್ರ ಕಾಯಿ ನಮಗೆ ಕೊಟ್ಟಿಲ್ಲ ಮುಂದೆ ಕೊಡೋದು ಬೇಡ ಅಂತ ನಾವು ದುಡ್ಡಿಗೆ ಆಸೆ ಪಡಲ್ಲ ನಾವು ಅದಕ್ಕೆ ನಮ್ಗೆ ಯಾಕೆ ಆಗಲಿಲ್ಲ ನೀವು ಹಂಗಲ್ಲ ಎಂತಿ ಬಂಗಾರ ಕೊಡ್ಸಿದ ಎಂತಿ ಡೈವರ್ಸ್ ಗಂಡ ಬಿಡಿ ಪರೀಕ್ಷೆ ಎಂತಿ ಡೈವರ್ಸ್ ಗಂಡ ಎಂತಿ ಹುಡ್ಕೊಂಬಲ್ಲ ಗಂಡ ಡೈವರ್ಸ್ ನಮ್ಮ ಹುಡುಗರು ಹೆಂಗೆ ಗೊತ್ತಾ ಒಂದು ಮಗು ಕೊಟ್ಟು ಹ್ಯಾಂಡಿಕ್ಯಾಪ್ಟಾರೆ ನಮ್ಮ ಹುಡುಗ ಎಂತಿ ಓಡಿಸ್ತಾನೆ ಅದು ನಮ್ಮ ಹೆಣ್ಮಕ್ಳು ಅಂದ್ರೆ ಭಾಳ ಇಲ್ಲಿ ತಪ್ಪು ಎಲ್ಲಿರುತ್ತೆ ದಯವಿಟ್ಟು ಯಾರು ಗಂಡ ಏನು ಜಗಳ ಆಡ್ಕೋಬೇಡಿ ಡೈವರ್ಸ್ ತೊಗೊಂಡು ಹೋಗ್ಬಿಡಿ ಮನೇಲಿ ಜಗಳ ಇದ್ದಿದ್ದಾವೆ ಒಂದಾಗ ಹೋಗಿ ಸಾಲ ಮಾಡಬೇಡಿ ಅದಾ ಪ್ರಸಾದ ಕೊಡ್ತೀನಿ ದಯವಿಟ್ಟು ಯಾರು ಖಾಲಿ ಬಿದ್ದಾಯ್ತಲ್ಲ ಮತ್ತೆ ಯಾರು ಖಾಲಿ ಬಿಡಬೇಡಿ ಇದು ಪ್ರಸಾದ ತೊಗೊಂಡು ಯಾಕೆ ಬೇಜಾರಾಗುತ್ತೆ ಅಂದರೆ ಇವತ್ತು ಈ ಅನ್ನ ನೀವು ಕೊಟ್ಟಿದ್ದಲ್ಲ ಭಿಕ್ಷೆ ಅಂದ್ರೆ ನಾವು ಯಾವತ್ತು ನಾವೇನು ಕೋಟ್ಯಾಧಿಪತಿ ಅಲ್ಲ ನಾವು ದಾನ ಮಾಡೋದು ನೀವು ಕೊಟ್ಟಿದ್ದ ಅಥವಾ ದಯವಿಟ್ಟು ಯಾರು ಈಗ ಖಾಲಿ ಬೀಳಬೇಡಿ ಆಮೇಲೆ ಖಾಲಿ ಬೀಳಿ ಅಂತಾದರೆ ಎಲ್ಲ ಮುಗಿದ್ಮೇಲೆ ಆ ಕಡೆ ಸೈಡಿ ಬತ್ತೀನಿ ಅದು ಮುಟ್ಟೋ ಖಾಲಿ ಬೀಳಂತ್ರಿ ಬೇಕಾದ್ರೆ ಇಲ್ಲಿ ಮುಟ್ಟೋಗ್ರಿ ಸ್ನಾನ ಮಾಡಿದ್ದೀನಿ ಪರವಾಗಿಲ್ಲ ಹತ್ರ ಇಲ್ಲಿ ಜಾತಿ ಗೀತಿ ಏನು ಕೇಳಲ್ಲ ಹತ್ರ ಪ್ರಸಾದ ತಗೊಂಡಾಗ ಯಾರು ಖಾಲಿ ಬೀಳಬಾರ್ದು ನಿಮ್ಗೊಂದು ವಿನಂತಿ ಅನ್ನ ಬೇಕಾದ್ರೆ ಬೇಡವಾದ ದಯವಿಟ್ಟು ಲೆಸ್ಕೋಗ್ಬಿಡಿ ಯಾಕೆಂದ್ರೆ ತುತ್ತಾನು ಎಷ್ಟು ಕಷ್ಟ ಇತ್ತು ನಿಮ್ಗೆ ಗೊತ್ತು ಕೊರೋನಾ ಬಂದಾಗ ಭಿಕ್ಷೆ ಬೇಡಿದ್ದೀರ ಮರ್ತಿದ್ದೀರ ನೀವೆಲ್ಲ 42 ಜನ ಹಾಕಿದ್ದು 42 ಜನ ನಾನು ಅದು 18 ಜನ ನಡೆಸಿದ್ರು ಯಾರು ಕಸ ಹೊಡಿತಿರಲ್ಲ ಬೆಸ ಹೊಡಿತಿರಲ್ಲ ಇಲ್ಲೇ ಮಂಗಳದು ನಮ್ಮಮ್ಮ ಅಡುಗೆ ಮಾಡೋದು ನನ್ನ ಹೆಂಡತಿ ಪಾತ್ರೆ ಬೆಳಗಳು ಎಲ್ಲ ಪಾತ್ರೆ ಬೆಳಗ್ಗೆ ಬಂದು ನಮ್ಮ ಅಮ್ಮನಂತಾರೆ ಕೈ ನೋವು ಕಾಲು ನೋವು ಗಂಡು ಮಕ್ಕಳು ಇದ್ರು ಮುಕ್ಕಿದಾರು ಯಾವನು ಕಲ್ಲೆತ್ತಿರಲ್ಲ ಎಲ್ಲ ಗೊತ್ತು ನಿಮ್ಮ ಹತ್ರ ಯಾರು ಮೈಲಿ ಸುಡೀರಿ ಜೀವನ ಮುಂದೆ ಬರ್ತೀರಂತೆ ಯಾರು ಕಲ್ಲೆತ್ತಲ್ಲಣ್ಣ ಸುಮ್ಮನೆ ನಾಟಕ 47 ಜನ ಇದ್ರು ಹೇಳೋದು ಒಬ್ರು ಹೇಳ್ದಂಗೆ ಹೋದ್ರು ಇರೋ ಇಲ್ಲೇ ಇದ್ರು ಆಯ್ತಾ ನೋಡಿ ಯಾರು ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ನಡೆಯೋಕ್ಕಾಗಲ್ಲ ಅಂತಕ್ಕಂಥವ್ರು ನಮ್ಮ ಡಸ್ಟ್ಬಿನ್ ಹಾಕಿ ನಾವು ಬಾಚ್ಕೊಂತೀವಿ ಅಕ್ಕಪಕ್ಕ ಎಸಿ ಬಡಿ ಜಗಳ ಆಡ್ತಾರೆ ಆಯ್ತಾ ಅಲ್ಲಿಗೆ ಪೇಪರ್ ಹಾಕ್ಬಿಟ್ಟು ಕೈ ತಗೊಳ್ಳಿ ನೀರನ್ನ ಕಮ್ಮಿ ಯೂಸ್ ಮಾಡಿ ಬೇಡವಾ 4 ವರ್ಷ 5 ವರ್ಷ ಮಕ್ಕಳಿಗೆ ನಾನು ಪ್ಲೇಟ್ ಕೊಡಲ್ಲ ಬೇಜಾರ 2 ರೂಪಾಯಿ ಸೈಲೆಂಟ್ ಮಾಡಿ ಹೊರತುಂಬ ಊಟ ಮಾಡಿ ಮತ್ತೆ ಇಲ್ಲಿ ಬಂದಿವಿ ಅನ್ಬೇಡಿ ಟ್ರೈನಾಗ ಕಾಯ್ತೀರಿ ಬಸ್ಸಾಗ ಕಾಯ್ತೀರಿ ಬೆಂಗಳೂರಿಂದ ಬರೋಕೆ 5 ಅವರ್ ಬೇಕು ಇಲ್ಲಿ ಯಾಕೆ ಕಾಯಲ್ಲ ಇದು ಪುಣ್ಯಕ್ಷೇತ್ರ ನೋಡಿ ಒಂದೇ ಒಂದು ಸ್ವಲ್ಪ ಕಡೆಯಲ್ಲ ಇಲ್ಲಾಂದ್ರೆ ಎಲ್ಲ ಹೋಗ್ಬಿಡಿ ನೆಮ್ಮದಿ ನೋಡಿ ತಣ್ಣಗೈತೆ ಮನೆ ಕರೆಂಟ್ ಇಲ್ಲ ಹೆಂಗೆ ನಮ್ಮಮ್ಮ ಅಡುಗೆ ಮಾಡ್ತೀವಿ ಈಟ್ ಆಗ್ತಿದ್ದು ಮನೆ ಸೀಟ್ ಮನೆ ಇಲ್ಲಿ ಬಂದು ತಣ್ಣಗಿರ್ತಾರೆ ಮಕ್ಕಳು ಆಡ್ತಾರೆ ಇದು ನೀವು ಹೋಗ್ರಿ ಮನೆಗೆ ನಿಮ್ಮದೇ ಇಲ್ಲಿ ಎಷ್ಟು ನಿಮಿಷ ಇದ್ದೀರಿ ಇಂಪಾರ್ಟೆಂಟು ಅಲ್ವಾ ಒಂದೇ ಒಂದು ಸೊಳ್ಳೆ ಕಡೆಯಲ್ಲ ಯಾರಿಗೆ ನಮ್ಗೆ ನೋಡಿದ್ರೆ ಒಂದೇ ದುಡ್ಡು ಯಾರಿಗೆ ಕೇಳಲ್ಲ ಹತ್ರ ಅಲ್ಲೆಲ್ಲ ಇದಾಡ್ತಿರೋ ದುಡ್ಡು ಕೊಟ್ಟು ಇದಾಡೋಗಿ ಫ್ರೀಯಾಗಿ ದುಡ್ಡಿಲ್ಲ ಗಿಡ್ಡಿಲ್ಲ ಅಲ್ವಾ ತಲೆ ಮೇಲೆ ಇಸಿ ಹಿಂಗೆ ಅಡ್ಡಾಡ್ತೀರಾ ದಡ್ರ ಹಿಂಗೆ ದಾಟ್ರಿ ಯಾಕೆ ಕುಬೇರು ಮುಲ್ ಗೋರಿ ಕುಬೇರು ಮುಲ್ ಏನು ನೀರು ಬರ್ತಾ ಇದೆ ಎಲ್ಲ ಚೂರು ಮಾತ್ರ ಗುಂಡಿದೆ ಇವೇ ಮಾತ್ರ ಗುಂಡಿದೆ ಆ ಮಾಡೋದು ಬೇಸಿ ನೀರಿಲ್ಲ ಅಂತ ಮೇಲ್ಗಡೆ ಕೋರಿ ಹೆಜ್ಜೆ ಮುಳುಗಲ್ಲ ಹಿಂಗೆ ಅಡ್ಡ ದಾಟ್ಬಾಡಿ ನೀರು ಸಿಗೋದೆ ಪುಣ್ಯ ಕಾಲು ಸಿ ಇಂತಿರಲ್ಲ ಕಾಲ ಚಪ್ಪಲಿ ಎಲ್ಲ ಬಿಟ್ಟು ಬನ್ನಿ ಅಯ್ಯ ದಡ್ರ ಪ್ರಪಂಚ ಕಾಲು ನೋವು ಕ್ಯಾನ್ಸರ್ ಬಡ್ಕೊಂತೀವಿ ನೋಡಿ ಯಾರಿಗೆ ಕೈ ನೋವು ಕಾಲು ನೋವು ಮಂಡಿ ನೋವು ಐತಿ ಬರೆಕಾಲ ಓಡಾಡಿ 18 ದಿವಸ ಬರೆಕಾಲ ಓಡಾಡಿ ಯಾರಿಗೆ ಕ್ಯಾನ್ಸರ್ ಶುಗರ್ ಐತಿ ಬೇವಿನ ಕಡ್ಡಿ ರಸ ಗಂಜಲ ಕೇರ್ತ ಪಪ್ಪಾಯಿ ರಸ ಗರಿಕೆ ಹುಲ್ಲು ಬಿಸ್ತ ಓಡಾಡಿ ಯಾವ ಕಾಯಿಲೆ ಬರೋಕ್ಕಲ್ಲ ಅಥವಾ ಮೈ ಕಡಿತ ಬೇವಿನ ಸೊಪ್ಪು ನಿಂಬೆಹಣ್ಣು ಕುಂಕುಮ ನಂಬಿಕೆ ನಿಮ್ಮ ನಂಬಿಕೆ ಇದ್ರೆ ಮಾತ್ರ ಪವಾಡ ಹಿಡಿಯುತ್ತಿಲ್ಲ 2ನೇ ಪವಾಡ ದೇರ್ತ 3ನೇದು ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು ದೇವ್ರ ಮನೆಗೆ ಇಕ್ಕಿನಿ ಕ್ಯಾಸ್ಕಲ್ ಇಕ್ಕಿನಿ ಡಿಕ್ಕೋಳ ಬಿಚ್ಚಿಕ್ಕಿನಿ ನಮ್ಮ ಜಾತಿ ನಿಮ್ಮ ಜಾತಿ ಎಷ್ಟು ಬರುತ್ತೆ ಮರಿ ಕಡಿಮೆ ಕುರಿ ಎಲ್ಲ ಭ್ರಮೆ ಬಿಡಿ ಬೆಳಿಗ್ಗೆ ಎದ್ದು ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಇಲ್ವಾ ತಾಯಿ ನಿಮ್ಮ ಮಂದೇವ್ರಿಗೂ ಈ ತಾಯಿಗೆ ಇಟ್ಟು ಪೂಜೆ ಮಾಡಿ ನಾವು ಭೂಮಿ ತಾಯಿಗೆ ಹಂಗೆ ಮತ್ತೆ ದುರ್ಗಮ್ಮನ ಭೂಮಿ ತಾಯಿ ಅಂತೀನಿ ನಾನು ಅದಾ ಇದಕ್ಕೆ ಪೂಜೆ ಮಾಡಿ ಬರೀರಿ ಮಕ್ಕಳು ಹೊತ್ತೆ ದುರ್ಗಾಸ್ವಾಮಿ ಬರ್ಸಿ ಬರೀ ಕೆಲ್ಸ್ಕೊಬಿಡಿ ಮುಟ್ಟಿಗೂ ಅದೇ ಪೂಜೆ ಮಾಡಿ ಹೋಗಿ ಅಂತ ಹೇಳಿದ ಮುಟ್ಟಿ ಕೆಲ್ಸೋಗಿ ಸಾಯಂಕಾಲಕ್ಕೆ ಬಂದು ಮುಟ್ಟಿ ಮತ್ತೆ ಊಟ ಮಾಡಿ ಮಲ್ಕೊಳ್ಳಿ ಸೋಮವಾರ ಮನೆ ಮಲ್ಕೊಂಡು ಯಾವ್ದು ಬಂದು ಕೆಲಸ ಕೊಡ್ತಲ್ಲ ಆಯ್ತಾ ಇನ್ನು ವಿನಾಕಾರಣ ಮಕ್ಕಳಿಲ್ಲ ಅಂತ ಯಾರಿದ್ದೀರಿ ಮಕ್ಕಳಿಲ್ಲ ಅಂತ ಯಾರು ಬಂದಿರಿ ಆಡಿನ ಅವಶ್ಯಕತೆ ಇಲ್ಲ ನೆನಪಲ್ಲಿ ನಿಮಗೆ ಇಲ್ಲಿ ಪವಾಡ ನಂಬಿಕೆ 2ನೇದು ತೀರ್ಥ 3ನೇದು ನಿಮ್ಮ ಮನೆ ಬಾಗಿಲು ಗಡಿಯಾರ ಹಂಗೆ ಇಟ್ಕೊಂತೀರ ಹಂಗೆ ಫೋಟೋ ಇಡಬೇಕು ದೇವ್ರ ಮನೆ ಇಕ್ಕದು ಒಳಗೆ ನಾನು ಜವಾಬ್ದಾರಲ್ಲ ಅಂಗಡಿಗೆ ಬಸ್ಸಿಕಂಡಿ ನಾನು ಜವಾಬ್ದಾರ ಕಾರ್ಗಳಿಗೆ ದಯವಿಟ್ಟು ಯಾವುದೇ ವಾಹನಗಳಿಗೆ ಅನ್ಸ್ಕೊಳ್ಳಿ ಒಳಗಿಂದ ಹೊರಗಿಂದ ದಬಸ ಶಿಖರ್ ಕೇಳಿಸ್ಕೊಳ್ಳಿ ಒಳಗೆ ನಿಮಗೆ ಸೇಫ್ಟಿ ಹೊರ ದೃಷ್ಟಿ ಸೇಫ್ಟಿ ಬಚ್ಚಿಕದಲ್ಲ ಪೋಷಕತೆ ನೋಡಿ ಯಾರು ಆಕ್ಸಿಡೆಂಟ್ ಆಗದೆ ಇರಲಿ ಅಂತ ಆಗ್ಬೋದಾ ಸಾಧ್ಯವಾದರೆ ನಿಮಗೆ ಪ್ರೀತಿ ಇದ್ದರೆ 10 ರೂಪಾಯಿ ತಿಕ್ಕಿ ತಿಂಗಳ ಬರೀ 10 ರೂಪಾಯಿ ತಿಕ್ಕಿ ತಂದು ಕೊಡಿ ಅಂಧ ಮಕ್ಕಳಿಗೆ ಕೈಯಿಲ್ದರಿಗೆ ಕಾಲಿಲ್ದರಿಗೆ ಯಾರಿಗೆ ಬಾಗಣ ಕೊಡ್ಬಿಡೋಣ ಅಥವಾ ಯಾರಿಗೆ ಮನೇಲಿ ಸೀಟ್ ಕೊಡ್ಸೋಣ ದೊಡ್ಡ ಬೇಡಿ ಕಡೆ ಹೇಳಲ್ಲ 2 ಸೀಟ್ ಕೊಡಿಸಿ ಪುಣ್ಯ ಬರ್ತದೆ ಆಯ್ತಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಯಾರಿಗೆ ನಂಬಿಕೆ ಇದೆ ಅವ್ರು ಕಾಯಿರಿ ಯಾರು ಅರ್ಜೆಂಟ್ ಇದ್ದೀರಿ ಜಲ್ದಿ ಹೋಗ್ಬೇಕು ಅಂತ ಅವಶ್ಯಕ ಇದ್ದರೆ ದಯವಿಟ್ಟು ನನಗೆ ಒಬ್ಬರಿಂದ ತೊಂದರೆ ಆಗಲ್ಲ ನಾನು ಇನ್ನು ಲೇಟಾಗಿ ಬರೋಕ್ಕೆ ಕಾರಣ ಇದ್ದೇನೆ ಬಂದರೆ ಲೇಟ್ ಆಗುತ್ತಾ ನಾವು ಇಲ್ಲಿ ಏನು ಮಾಡೋದು ನೋಡ್ತೀನಿ ಇವೆಲ್ಲ ಸಾಕಷ್ಟು ಸರಿ ಗಲಾಟೆ ಆಗಿದೆ ಒದೇ ಗಲಾಟೆ ಯಾವನ ಬಂದು ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಬಂದು ಲೇಟ್ ಆಗುತ್ತೆ ಅನ್ಬೇಡಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಿಮಗೆ ನಂಬಿಕೆ ಇದ್ದರೆ ಕಾಯಿರಿ ಮತ್ತು ನಿಮ್ಮ ಮನೆಯಲ್ಲಿ ಆಯ ಸರಿಯಿಲ್ಲ ಪಾಯ ಸರಿಯಿಲ್ಲ ತೊಂದರೆ ಆಗಿದೆ ನಾವು ಮಾಟ ಮಾಡ್ತಾರೆ ಮಾಡೋದ್ರ ಆಗಿದೆ ಅಥವಾ ಯಾರು ನಿಮಗೆ ಕಿವಿಗೆ ಹೋಗಿದ್ದೆ ಅಥವಾ ನೀವು ಇಟ್ಕೊಂಡಿದ್ರೆ ಉದ್ಯೋಗ ಆಗಿದ್ರೆ ಕರೆಕ್ಟ್ ಅಂತಮ್ಮ ಜಾಸ್ತಿ ಶಿಕ್ಷಣ ಜಾಸ್ತಿ ಅಲ್ವಲ್ಲ ಯೂಟ್ಯೂಬ್ ನೋಡಿ ಉಚ್ಚಾಗ್ಬಿಡ್ತಾರಲ್ಲ ಅಲ್ವಾ ಅಲ್ಲಿ ಎಲ್ಲನೆಲ್ಲ ಪೀಡ್ ಮಾಡಿ ಕೂತ್ಕೊಂಡು 4 ಜನ ಹೇಳ್ಬಿಡ್ತಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಕಳ್ಳ ಮಕ್ಕಳು ಇವರೆಲ್ಲ ಬಿದ್ದೋಗ್ತವೆ ಮೊನ್ನೆ ಹಂಗೆ ಯಾರು ಯಾರೇ ಬಂದು ಹೇಳ್ತಾಳೆ ಇದು ಯಾವ ಮೂಲೆ ಅಂದ್ಲು ಬಾಂಬೆ ಮನೆಗೆ ಹೋಗಮ್ಮ ಅಂದೆ ಹಂಗಾಯ್ತು ಬರ್ತಾರಿಲ್ಲ ಜನ ಶರ್ಟ್ ಪಿಚ್ ಪೂಜೆ ಮಾಡಿಂದ ಮೊನ್ನೆವನೊಬ್ಬ ಮನೆಗೆ ಹೋಗ್ತಿಲ್ವ ಅಂತ ಶರ್ಟ್ ಪಿಚ್ ಪೂಜೆ ಮಾಡಿ ದೇವ್ರು ಬರುತ್ತಂತ ಎಲ್ಲದೂ ಇದೆ ನೋಡಿರ್ತೀರ ಸಾಧಾರಣವಾಗಿ ಅಂದ್ರೆ ಸೀರೆ ಕೊಟ್ಟರೆ ಸೀರೆ ಕೂಡ ಹೆಂಗಸು ಮುಡ್ತಾನ ಅಂತೀರಿ ಯಾರನ್ನ ಎತ್ತಿ ಅಮ್ಮನ ಸತಿ ಬರಂಗಿಲ್ಲ ಹೆಂಗಸು ಮುಡ್ತಾರ ಅಂತ ಮಾತಾಡ್ತೀರಿ ನಿಮ್ಮನ್ನೆಲ್ಲ ಮಾತುಗಳು ನಾವು ಕೇಳಿದ್ವಿ ಭಾಳ ಜನ ಅನುಭವಿಸ್ಬಿಟ್ಟಿದ್ವಿ ನಾವೆಲ್ಲ ಹೆಂಗೆ ಗೊತ್ತರ ಭಾಳ ಅನುಭವಿಸ್ಬಿಟ್ಟಿದ್ವಿ ನಾವು ಭಾಳ ಅಂದರೆ ಹೇಳ್ಬಾರ್ದು ಕರೆಂಟು ಕೊಟ್ಟರೆ ಕಲ್ಲು ಹೊಡೆದು ಎಲ್ಲ ಮಾಡ್ಯಾರಪ್ಪ ನಮ್ಮ ಜನಗಳು ಇದಾರಲ್ಲ ಭಯಂಕರ ಬಹುಮಾನ ಕೊಡ್ತಾರೆ
ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನಂಬಿಕೆನೇ ಪವಾಡ. ಎರಡನೇದು ನಿಮ್ಮನೆ ತೀರ್ಥ, ನಿಮ್ಮ ಅಕ್ಕಪಕ್ಕ ಮನೆ ಬಡವಂತೆ ಕೊಡಿ. 100 ಹೆಂಗೆ ಗೊತ್ತಾ, ಮನೆ ಬಾಕಲಲ್ಲಿ ಗಡಿಯಾರ ಟಿವಿ ಇಟ್ಟಂಗೆ ಹಾಲಲ್ಲಿ ನೀವು ಮೀಟಿಂಗ್ ಹೊಡಿತೀರ, ಕಂಡಮ ಸುದ್ದಿ ಮಾಡ್ತಾರೆ, ಅಲ್ಲಿ ಫೋಟೋ ಹಾಕಿ ಯಾರು ಹೋಗಕ್ಕೆ ನಮಸ್ಕಾರ ಮಾಡಿ, ಬರೋ ನಮಸ್ಕಾರ ಮಾಡಿ, ದೇವ್ರ ಮನೆಗೆ ಇಕ್ಕಿ ಸ್ನಾನ ಮಾಡಿ ಅನ್ಕೋಬೇಡಿ. 4 ಹೆಂಗೆ ಗೊತ್ತಾ, ಮೈ ಮೇಲೆ ಅಂತರ ನಾಚಿಕೆ ಆದರೆ ಒಳಗೆ ಹಾಕೊಳ್ಳಿ, ಏನು ಪರವಾಗಿಲ್ಲ. ಇವಾಗ ಬಳೆ ಹಾಕೊಂಡು ನಾಚಿಕೆ ಆಗುತ್ತೆ, ಕುಂಕುಮ ನಾಚಿಕೆ ಆಗುತ್ತೆ, ಟ್ಯಾಟ್ ಹಾಕಿ ನಾಚಿಕೆ ಆಗಲ್ಲ. ನಮ್ಮ ಗಂಡು ಇವಾಗ ಅಪ್ಪ ಅಮ್ಮ ಸಾಕಿ ನಾಚಿಕೆ ಆಗುತ್ತೆ, ಎಣ್ಣೆ ಹೊಡೆದು ನಾಚಿಕೆ ಆಗಲ್ಲ, ಬೆಳೆಸಿ ನಾಚಿಕೆ ಆಗಲ್ಲ. ದಯವಿಟ್ಟು ಇಷ್ಟು ಹಾಕೊಳ್ಳಿ. 3 ದಿನ ಆದಮೇಲೆ ಹೆಣ್ಮಕ್ಳು ಕಟ್ ಮಾಡ್ಕೊಂಡು ನಿಮ್ಮ ತಾಳಿ ಕಟ್ಕೋಬೋದು. ಹೌದಾ? 4ನೇದು ಹೆಂಗೆ ಗೊತ್ತಾ, ನಿಮ್ಮ ಮನೆಗೆ ಮಾಟ ಮಂತ ಸರಿ ಇಲ್ಲ, ಆಯ ಸರಿ ಇಲ್ಲ ಅಂದರೆ ಹೇರ್ಕಾಯಿ ಪೂಜಾಕಾಯಿ ಅಂತ ಕರಿತೀವಿ ನಾವು, ಕಟ್ಲೆಕಾಯಿ ಅಂತ ಕರಿತೀವಿ. ಸಾಧ್ಯ ತೊಗೊಂಡು ನಿಮ್ಮ ಮನೆ ಬಾಕಲಿ ಕಟ್ಟಿ 1 ವರ್ಷ ಟೈಮ್ ಇರುತ್ತೆ. ಕಟ್ಲೆಕಾಯಿ ಪದ ಚೇಂಜ್ ಮಾಡ್ಬೇಕಾ ಅನ್ಬೇಡಿ, ಅಂತ ಹೊಡೆದೋಗತಕ್ಕ ಫೋಟೋ ಹೊಡೆದೋಗತಕ್ಕ ನಿಮ್ಮ ನಂಬಿಕೆ ನಂಬತಕ್ಕ ಅರ್ಥದ. ಇನ್ನು ಮತ್ತೆ ಬರಬೇಕಾ, 9 ಸರಿ ಬರಬೇಕಾ, 10 ಸರಿ ಬರಬೇಕಾ ಅನ್ನೋ ಭ್ರಮೆ ಮಾತ್ರ ಬಿಡಿ. ಏನಿಲ್ಲ, ಬಂದಾಗ ಬರಬೇಡಿಂದಿಲ್ಲ, ಬಂದಾಗ ನಮಸ್ಕಾರ ಮಾಡ್ಕೊಂಡೋಗಿ ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ವಿನಯ ಕಲಿಸಿ. ವಿದ್ಯೆ ಮುಖ್ಯ ಅಲ್ಲ ನನ್ನ ಪ್ರಕಾರ. ಓದಿ ನಿಂತಾರೆ ಈ ಸಾಮಾನ್ಯ ನಗ್ತಾರ್ತೀವಿ ನಾವೆಲ್ಲ ರಾತ್ರಿ ಕುತ್ಕೊಂಡು. ಇಲ್ಲ ಇದು BSc ಮಾಡ್ಯಾನಂತೆ, ಎದಿ ಬರೀತಾನೆ ತಮ್ಮನ್ನು, ರಾತ್ರಿ ಮಾತ್ರ ಬೆಳೆಯೋದು ಹೇಳುವಂತೆ. ಹೆಣ್ಣಂಗಿದ್ದು ಬಿಡಿ ನೋಡಿದಲ್ಲ ನಾವು, ಲಾರಿ ಡ್ರೈವರ್, ಬಸ್ ಡ್ರೈವರ್, ನಾವು ಕುಡಿಯೋದು ಚಟ ಕಂಡ್ರಯ್ಯ. ನೀವೆಲ್ಲ ಹೇಳ್ತೀರ ಅಷ್ಟೇ, ಕುಡಿಯೋದು ಚಟ. ನಾವು 10 ಜನ ಇದ್ದೀವಿ, 8 ಜನ ಹಿಂದೂಗಳು, 2 ಮುಸ್ಲಿಮ್ಸರು, ಒಂದು ಹ್ಯಾಬಿಟ್ ಮಾಡಲ್ಲ ಡ್ರೈವರು. ನೀವೆಲ್ಲ ಹೇಳ್ಕೊಂತೀರಿ ನಮ್ಮ ಮಗ ಕುಡಿತಾನೆ, ಅವನಾರು ಕಾಂಪೌಂಡ್ ಸುಸ್ತಾಗುತ್ತದೆ. ಹಳೆಯ ಕಾಲ ಡ್ರೈವರ್ ನಾವು, 43 ವರ್ಷ. ಅಥವಾ ಭ್ರಮೆಗಳನ್ನ ತಲೆಯಿಂದ ತೆಗೀರಿ. ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಶ ಹಿಡ್ಕೊಂಬತ್ತಾ ಇದ್ದ, ನಮ್ಮಮ್ಮ ರಾಗಿ ಇಟ್ಟು ವೇಸ್ಟ್ ಆಗುತ್ತೆ, ಅದನ್ನ ಜಲ್ಸಿ ಒಂದು ಪಾಶ ಮಾಡ್ಕೊಳ್ಳಿ, ಎಣ್ಣೆ ಹೆಂಗೆ ಹೊಡಿತೀವಿ ನಾವು. ನೀವು ಮಕ್ಕಳು ಏನು ಮಾಡ್ತೀವಿ, 14 ವರ್ಷ ಮೊಬೈಲ್ ಕೊಡಿಸ್ತೀರಿ, ವೀಲಿಂಗ್ ಮಾಡ್ತಾನೆ, ಯಾವ ಸವಾಸ ಮಾಡ್ತಾ ಬಂದು ಮನೆಗೆ ಹೊಡಿತಾನೆ, ಮಗ ಪೋಲ್ ಬಿದ್ದಾನೆ ಬಡ್ಕೊತೀರಿ. 12 ವರ್ಷ ಮೊಬೈಲ್ ಕೊಡಿಸ್ತೀರಿ, ಹೊಡೋಗ್ತಲ್ಲ ಬಡ್ಕೊಂತೀರಿ. ಏನು ಮೆಸೇಜ್ ಮಾಡ್ತಾ ಫಸ್ಟ್ ನೋಡ್ರಿ. ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ವಿನಯ ಕಲಿಸಿ. ಮಗ ಮನೆ ಮಲಗಿರೋ ದೇವ್ರು ಹಿಡ್ಕೊಂಬರಲ್ಲ. ಸಾಕಷ್ಟು ಜನ ಬರ್ತಾರೆ ನಿಮ್ಮ ಹತ್ರ, ಮಗ ಮನೆಗಿದ್ದಾನೆ ದೇವ್ರು ನಂಬಲ್ವಂತ. ತಿನ್ನಕ್ಕೆ ಅನ್ನ ಹಾಕಂಗಿರಿ ನಂಬ್ತಾನೆ ಅವನೇ. ತಿನ್ನಕ್ಕೆ ಅನ್ನ ಯಾವನು ಹಾಕಲ್ಲ, ಅವ್ನು ದೇವ್ರು ನಂಬ್ತಾನೆ ಅಲ್ವಾ. ಚೆನ್ನಾಗಿ ಊಟ ಬಿದ್ದು ಹಾಕ್ತಾರೆ ನಂಬ್ತಾನಪ್ಪ. ಯಾವ ರೈತ ಬೋರ್ ಫೇಲ ದೇವರೇ ಅಂತಾನೆ, ಯಾವ ಫ್ಯಾನ್ ಕಳ್ಕೊತಾನೆ ಅಲ್ಲಿ ಬಿಲ್ಡಪ್ ಕೊಡೋ ದೇವ್ರು ನಂಬಲ್ಲ ಅಂತ, ಕರ್ಕೊಂಬಂದು ದೇವ್ರು ನಂಬಲ್ಲ ಅಂತ ಯಾವನಿದೆ ಅವನು. ದೇವ್ರು ಯಾವನು ನಂಬಲ್ಲ, ಅವ್ನು ಊಟ ಮಾಡಬಾರ್ದು. ದೇವ್ರು ಯಾವನು ನಂಬಲ್ಲ, ಅವ್ನು ನೀರು ಕುಡಿಬಾರ್ದು. ಊಟ ತಿಂದು ದೇವ್ರಲ್ವಾ, ನಿಮ್ಮ ಅಪ್ಪ ಅಮ್ಮ ದೇವ್ರ ಫಸ್ಟ್. ಅದು ನಂಬಿ ಈ ಜನಗಳಿಗೆ ಸ್ವಲ್ಪ 4 ವರ್ಷ ಓದ್ಬಿಟ್ಟು ಅದೇ ಎಷ್ಟು ಭಾಷೆ ಮಾಡ್ತಾರೆ. ನಾನು 8 ಭಾಷೆ ಮಾತಾಡ್ತೀನಿ, 3 ಭಾಷೆ ಬರೀತೀನಿ. ಮತ್ತೊಮ್ಮೆ ಯಾರಿಗೋ ಗೊತ್ತಿಲ್ಲದೇನೋ ಬೈ ಚಾನ್ಸ್ ನೋಡಿರ್ತೀರಿ, ಯಾವನೊಬ್ಬ ಲೇಟ್ ಆಗುತ್ತಾ ಅಂತ ಬೈದ್ಬಿಟ್ಟಿರ್ತೀವಿ, ಅರ್ಜೆಂಟ್ ಆಗುತ್ತೆ. ಯಾರಿಗೆ ಬೈತೀವಿ ಗೊತ್ತಾ, ಇದೇ ಫಸ್ಟ್ ಬಂದೀವಿ, ನಂಗೇನು ಗೊತ್ತಿಲ್ಲ, ಹುಷಾರಾಗುತ್ತಾ ಅನ್ನೋ ಬುದ್ಧಿವಂತರಿಗೆ ಮಾತ್ರ ಬೈಯೋದು, ಬೇರೆ ಬೇಯದೇ ಇಲ್ಲ. ಆಮೇಲೆ ಮೊಬೈಲ್ ಹಿಡ್ಕೊಂತೀರಿ, ಎಲ್ಲಿಂದಲೋ ಬಂದಿರಿ, ಇಟ್ಕೊಳ್ಳಿ ನಿಮ್ಮ ಮೊಬೈಲ್ ನಿಮ್ಮ ಇಚ್ಛೆ ಅಲ್ಲಪ್ಪ. ಕಿವಲ್ಲಿ ಹಿಡ್ಕೊಳ್ಳಿ, ಇಲ್ಲಿ ಹಿಡ್ಕೊಳ್ಳಿ, ಎತ್ತಿ ದೇವಸ್ಥಾನ ಬಾಕಲಾಗಿ ಎತ್ತಿ ಬೈಯಲ್ಲ. ದೇವಸ್ಥಾನ ಇದೀರಿ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ. ಗರ್ಭಗುಡಿ ಮುಂದೆ ಇಟ್ಕೊಂಡು ಮಾತಾಡಿರಿ, ಯಾರು ಬೈತಾರೆ, ಬೈಯಂಗಿಲ್ಲ. ಅಲ್ಲಿ ಮಕ್ಕಳು ಹಿಡ್ಕೊಂಡು ಬರೋಲ್ಲ, ಫೋನ್ ಹಿಡ್ಕೊಂತೀರಿ, ಬೇಜಾರಾಗ್ತೀರಿ. ದೇವಸ್ಥಾನ ಮುಂದೆ ಇಟ್ಕೊಂಡು ಏನು ಮಾಡ್ತೀವಿ, ಫೋಟೋ ಹೊಡೆಯಂಗಿಲ್ಲ ಅಂತೀರಾ. ಫೋಟೋ ಹೊಡೆಗೆ ಬಿಡ್ತಿದ್ವಿ, ಫ್ಲಾಶ್ ಆಗ್ತಲ್ಲ. ನಮಗೆ ಕಲ್ಲು, ನಮಗೆ ದೇವರದು. ಫ್ಲಾಶ್ ಆಗಿ ಫೋಟೋ ಕೊಂಡು ಪರವಾಗಿಲ್ಲ, ಎಲ್ಲ ವೀಡಿಯೋ ಕಾಮಲ್ಲಿ ಇಟ್ಕೊಂಡು ಎಲ್ಲೋಗೋದು ನಾವು. ಅಚಗಡೆ ಒಬ್ಬ ಲೇಟ್ ಅಚಗಡೆ ಒಬ್ಬ ಒಳಗೆ ಏನೋ ಕಷ್ಟ ಇದ್ರೆ ಅಚಗಡೆ ಕೇಳ್ತಾರೆ, ಲೇಟ್ ಆಗುತ್ತಾ ಅಂತ. ಅಚಗಡೆ ಅವ್ನು ದೇವಸ್ಥಾನಕ್ಕೆ ಬಂದಿರಲ್ಲ. ಅಲ್ಲಿ ಎಲ್ಲ ಸಮಸ್ಯೆಗಳು ದೇವಸ್ಥಾನಕ್ಕೆ ಇರ್ತವೆ, ಆಯಿತಾ. ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗಾರ ಗೊತ್ತಿದ್ದೇನೋ ತಪ್ಪು ನಮ್ಮಿಂದ ನಡೆದಿದ್ರೆ, ಒಂದು ವೇಳೆ ನಮ್ಮ ಹುಡುಗರು ಬೈದಿದ್ರೆ ಕೋಪದಲ್ಲಿ, ನೀವು ಬೈಸ್ಕೊಂಡಿದ್ರೆ, ಅದು ನಿಮ್ಮ ತಪ್ಪು ಇರುತ್ತೆ, ನಮ್ಮ ತಪ್ಪು ಇರುತ್ತೆ. ದಯವಿಟ್ಟು ಕ್ಷಮಿಸಿ. ನಾವು ಯಾರೇ ಬೈದು ಸಾಮಾನ್ಯವಾಗಿ ಅಂದರೆ ಹೇಳಿದ ಮನೆ ಭಾಳ ಸಂಗತಿ ಇನ್ನೂ ಬೇಜಾರಾಗುತ್ತೆ. ಖಾರ ಕೂತಲ್ಲ ಅಮ್ಮ ಕಾಯಂಗಿಲ್ಲ ಪುಣ್ಯಾಪುರು, ಅವ್ರು ಬೈಸ್ಕೊಂಡು ಹೋದ್ರು. ಇರೋಕೆ ಅಲ್ಲ ಅವರು ಈ ಅಮ್ಮಮ್ಮ ಅಂದರೆ ಒಂದು 200 ಅಡಿ ಇದೆಯಾ, ಒಂದು 20 ಅಡಿ 300 ಅಡಿ ಇದೆಯಾ, ಅಷ್ಟು ತಾಯಿ ಬರೋಕ್ಕಾಗಲ್ಲ ಅವ್ರ ಕೈಲಿ. ಕಾಯಕ್ಕೂ ಆಗಲ್ಲ. ಇಂತಿಂಥ ಬುದ್ಧಿವಂತರು ಬರ್ತಾರೆ. ಎಷ್ಟು ಜನ ಹುಷಾರಾಗುತ್ತೆ ಅಂದರೆ, ಇಲ್ಲಿ ಎಷ್ಟು ಮಂದಿ ಕೈಯಿಂದ ಕಾಲಿಂದರು ಮಗಳೊತ್ತೇನು ಬಡಿ ಯಾರು ದಯವಿಟ್ಟು ಬೇಜಾರಾಗ್ತದೆ. ಎಷ್ಟು ಜನ ಮಕ್ಕಳೇ ಇಲ್ಲ, ಎಷ್ಟು ಜನ ಅಪ್ಪ ಅಮ್ಮ. ನಂಗೆ 5 ವರ್ಷ ಮಗ ಮಕ್ಕಳಿಲ್ಲ ಅಂತಕ್ಕಂಥ ಯಾರು ಕಿವಿಟ್ ಕೇಳಿ, ನನಗೆ 5 ವರ್ಷ ಮಗ ಚಿರಂಜೀವಿ ದುರ್ಗ, ದೊಡ್ಡನು ಚಿಕ್ಕನು ದೊರೆದುರ್ಗ ಅಂತ. ನಾನು ಸ್ವಲ್ಪ ಈ ಸರ್ ರಾಜ್ಯದಲ್ಲಿ ಮತ್ತೆ ಇಲ್ಲೇ ಕಸ್ಕೊಂಬತ್ತೀನಿ, ಇಲ್ಲೇ ಇರ್ತಾರೆ ನೋಡೋಂತ ನಿದ್ದೆ. ನೀವು ವಿಗ್ರಹಮೂರ್ತಿ ಹಂಗೆ ಮಕ್ಕಳಿಲ್ಲ ಅನ್ಬೇಡಿ, ದೇವ್ರು ಮಗು ಕೊಡವ ಅಂತ ಕೇಳಿ ಮೈ ಒಂದು ಅಂತರ ಹಾಕೊಳ್ಳಿ, ಮನೇಲಿ ಹಾಲವನ್ನು ಮಾಡಿ ಮೊಸರನ್ನ ಮಾಡಿ. ದೇವ್ರೇನು ತಿನ್ನಲ್ಲ, ನಿಮ್ಮ ಮನೆಗೆ ಶಾಂತಿ ನಡೆಸಬೇಕು ಅಂದರೆ ಹಾಲನ್ನು ಮಾಡಿ ವಾರಕ್ಕೊಮ್ಮೆ ಎಲ್ಲ ತಿಂತ ಬನ್ನಿ, ಮೊಸರನ್ನ ಮಾಡಿ ತಿಂತ ಬನ್ನಿ. ಮಗು ಕೊಡವ ಅಂತ ಕೇಳಿ ಕಸ ಹೊಡಿರಿ, ಪುಣ್ಯ ಬರುತ್ತೆ. ಕೈ ಮೇಲೆ ಕೈ ನಿಂತ್ಕೊಂಡು ಮಕ್ಕಳಾಗ್ತಾವ ಅಂದ್ರೆ ದೇವ್ರನ್ನ ಮಕ್ಕಳಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಬರ್ತಾರಕ್ಕ ನಿಮಗೆ ಮಕ್ಕಳಾಗ್ತಾವ ಅಂದರೆ ಏನು ಮಾಡೋದು ನಾವು? ಮಗಳು ಬಂದಿಲ್ಲ ಅಂತ ಸಿಂಪಲಾಗಿ ಹೇಳ್ತಾರೆ, ನಾವು ದೇವ್ರು ಹುಡ್ಕೊಂಡು ಹೋಗುತ್ತೆ ಮಗು ಕೊಡೋಕ್ಕೆ. ದಯವಿಟ್ಟು ಬೇಡ್ಕೊಳ್ಳಿ. ಮದುವೆ ಆಗಿಲ್ಲ ಅಂತ ಯಾರಿದ್ದೀರಾ, ಯಾರಿಗೆ ಮದುವೆ ಆಗಿಲ್ಲ ಅವ್ರು ತಾಳಿ ಮೈವದು ಅಂತರ ಹಾಕೊಳ್ಳಿ. ಒಳ್ಳೆ ಗಂಡ ಸಿಕ್ಕಲಿ, ಒಳ್ಳೆ ಹೆಂಡತಿ ಸಿಕ್ಕಲಿ, ಒಳ್ಳೆ ಸಂಸಾರ ಸಿಕ್ಕಲಿ, ಒಳ್ಳೆ ಜೀವನ ಸಿಕ್ಕಲಿ ಅಂತ ಕೇಳ್ಕೊಳ್ಳಿ. ಆಗ್ಬೋದಾ? ಮೂರು ಹೊಡೋಗಂತಾರಲ್ಲ, ಕ್ಲಬ್ಬಲ್ಲಿ ಡ್ಯಾನ್ಸ್ ಹೋಗ್ಬಿಟ್ಟು ಪುಣ್ಯ ಅಂತಾರಲ್ಲ. ಈಗೆಲ್ಲ ಚೌಟ್ರಿ ಮದುವೆ ಡ್ಯಾನ್ಸ್ ಹೊಡಿಲೇಬೇಕು ಸಖತ್ತಾಗಿ. ಇಲ್ಲ 3 ತಿಂಗಳು ಓಡೋಗ್ತೀನಿ ಅವ್ನು ಓಡಿಸ್ತೀನಿ ಅವನು ಓಡೋಗ್ತೀನಿ ದೇವಳು 3 ತಿಂಗಳು ಡಮಾರು. ಅದಕ್ಕೆ ಒಂದು ದೇವಸ್ಥಾನ ಮದುವೆಯಾಗಿ 4 ದಿನಕ್ಕೆ ಅನ್ನ ಹಾಕ್ಸಿ ನಾಮಕರಣ ಮಾಡಿ. ದೇವಸ್ಥಾನದಲ್ಲಿ ಮಟನ್ ಕಡಿ ಚಿಕನ್ ಕಡಿ ಯಾವುದು ನಮ್ಮ ದೇವ್ರು ಮಟನ್ ಚಿಕನ್ ಆಗುತ್ತೆ, ನಾವು ಮಾಡ್ಕೊಂತೀವಿ. ನಮ್ಮ ಮಂದೇವರು ಈ ಥರ ಪ್ರಸಾದ ಮಾಡಿಸಿ, ನಾಮಕರಣಕ್ಕೆ ಪ್ರಸಾದ ಮಾಡಿಸಿ. 5,000 10,000 ಖರ್ಚು ಬರುತ್ತೆ. ಇಲ್ಲ 1,000 ಹಾಕಿ, 500 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ, ಎಲ್ಲಿ ಕಾಣಿಗಡ್ಡೆ ಬೇಕು ನಾವು ಮಾಡಿಸ್ತೀವಿ. ಆಗ್ಬೋದಾ? ಇವತ್ತು ಯಾರ್ಯಾರು ನಮಗೆ ಇವತ್ತು ನೀವು ಹಿಂದೆ ಬಂದೋ ಯಾರು ನಮಗೆ ಒಂದು ದುಡ್ಡು ಹಾಕಿದ್ದೀರಾ,
ಯಾರ್ಯಾರು ಕಾಣಿಗೆ ದುಡ್ಡು ಹಾಕಿದ್ದೀರಾ, ಯಾರು ಅಕ್ಕಿ ತಂದು ಕೊಟ್ಟಿರಾ, ಇವತ್ತು ಯಾರು ಬಂದು ಕಾಣಿಗೆ ದುಡ್ಡು ಹಾಕಿದ್ದೀರಾ, ಯಾರು ಅಕ್ಕಿ ತಂದು ಯಾರು ಸೇರಿದಂಗೆ ಕೊಟ್ಟಿರಿ ನಿಮಗೆಲ್ಲ ಒಂದ್ಸರಿ ದಯವಿಟ್ಟು ನಮ್ಮ ಕಡೆಯಿಂದ ಕೆಲಸದಿಂದ ಇವತ್ತು ಯಾವ್ದಾದ್ರು ಮಟನ್ ಕಡೆ ಚಿಕನ್ ಕಡೆಯಿಂದಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಒಡವೆ ಹಾಕೊಂಡಲ್ಲ, ನಿಮ್ಮ ಕೈಯಲ್ಲಿ ಸಾಧ್ಯವಾದ ನಾನು ಸಹಾಯ ಮಾಡ್ತಾ ಹೋಗಿ ಬಿಡಿ. ಯಾರು ಕೈ ಮುಗಿತು, ನಾನು ದೇವರಲ್ಲ. ಹಾಂ ಬೇಡ, ದೇವರಾಗಬಾರ್ದು. ಯಾವತ್ತು ಯಾವ ಮನುಷ್ಯ ದೇವರಾಗಬಾರ್ದು. ನೀವು ಬಂದು ಸ್ವಾಮಿಗಳು ದುಡ್ಡು ಹಾಕ್ತೀರಿ, ಅವ್ರು ಸ್ವಾಮಿ ಕರ್ಕೊಂಡು ಹಾಕ್ಕೊಂಡು ಸ್ವಾಮಿ ಹಾಕೊಂಡು ನಿಮ್ಮ ನೋಡೋಕ್ಕೆ ಬಿಡಲ್ಲ. ಅವ್ರು ಮುಟ್ಟಂಗೆ ಎಲ್ಲ ಜಾತಿ ಮಾಡ್ತಾರೆ. ಅದೆಲ್ಲ ಮಾಡಲೇಬೇಡ್ರಿ ಇಲ್ಲ ನೀವು. ಮತ್ತು ನಾನು ಸಾಕಷ್ಟು ಸುಳಿ ದೇಶದಲ್ಲಿ ಒಯ್ದೀನಿ, ಸಮಾರಂಭ ಕರೆಸ್ತಾರೆ ನಮ್ಮನ್ನು. ನಾನು ಸ್ವಾಮಿ ಹಿಂಗೆ ಹೋಗ್ತೀವಿ ಸಿಂಪಲ್ಲಾಗಿ. ಅವನಿಗೆ ಸ್ಟಾರ್ಟಾಗಿ ಅವರೆಲ್ಲ ಹಿಂಗೆ ಬಿಡ, ನನಗೆ ಅದು ಇಷ್ಟ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಕೊಡೋ ದುಡ್ಡು ನಾವು ತಿಂತಾರದು. ಕಾಯಿಲೆ ಬರಂಗಿದ್ರೆ ನೀವು ಕೊಡೋ ಕಾಣಿಗೆ ದುಡ್ಡು ಆಗುತ್ತೆ. ಲೈವ್ ಆಗಿ ನೋಡಿ, ನನ್ನ ಕಡೆ ಎಲ್ಲ ಸಮಾರಂಭ ಕರೆದಿದ್ದು ನನ್ನ ಸ್ವಾಮಿ ಯಾರು ಮುಟ್ಟಂಗೆ ನಾನೇ ಮಾಡಿ ಮುಟ್ಟೆ ಅವ್ರನ್ನ ಮುಂದೆ ಹೋಗ್ತೀವಿ ಸ್ವಾಮಿಯವರು. ನೀವೆಲ್ಲ